ಪವಿತ್ರ ನೈಮಿಷ ಮರಗಳು ಎತ್ತರವಾಗಿ ನಿಂತಿರುವ ದಟ್ಟವಾದ ಕಾಡಿನಲ್ಲಿ ತಮ್ಮ 12 ವರ್ಷಗಳ ತ್ಯಾಗವನ್ನು ಪೂರ್ಣಗೊಳಿಸಲು ಋಷಿಮುನಿಗಳ ಗುಂಪೊಂದು ಒಟ್ಟುಗೂಡಿತ್ತು. ಅವರಲ್ಲಿ ಕುಲಪತಿ ಎಂದು ಕರೆಯಲ್ಪಡುವ ಸೌನಕನು ಈ ಪವಿತ್ರ ಆಚರಣೆಯಲ್ಲಿ ತನ್ನೊಂದಿಗೆ ಸೇರಲು ಅನೇಕ ಬುದ್ಧಿವಂತರನ್ನು ಆಹ್ವಾನಿಸಿದ್ದನು. ಅವರು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದಾಗ ಎಲೆಗಳ ಸೌಮ್ಯವಾದ ಗದ್ದಲ ಮತ್ತು ಪಕ್ಷಿಗಳ ಮೃದುವಾದ ಕಿಲಕಿಲಿಸುವಿಕೆಯಿಂದ ಸುತ್ತುವರಿದಾಗ ಲೋಹರ್ಷಾನನ ಮಗ ಉಕ್ರಸಾರ್ ಎಂಬ ಯುವಕನು ಅವರ ಆಶ್ರಮಕ್ಕೆ ಬಂದನು. ಉಗ್ರಶ್ರವ ಅಥವಾ ಆತನಿಗೆ ತಿಳಿದಿರುವ ಸೌತಿಯು ಋಷಿಗಳ ಮಹಾನ್ ತ್ಯಾಗವನ್ನು ಕೇಳಿ ಗೌರವ ಸಲ್ಲಿಸಲು ಬಂದಿದ್ದರು. ಆತ ಒಬ್ಬ ನಿಪುಣ ಕಥೆಗಾರರಾಗಿದ್ದರು, ಪುರಾಣಗಳಲ್ಲಿ ಪಾರಂಗತರಾಗಿದ್ದರು ಮತ್ತು ಪ್ರಾಚೀನ ವೀರರ ಮತ್ತು ದೇವರುಗಳ ಕಥೆಗಳನ್ನು ಹಂಚಿಕೊಂಡು ದೂರ ಪ್ರಯಾಣ ಮಾಡಿದ್ದರು. ಅವರು ಸಭೆಯನ್ನು ಸಮೀಪಿಸುತ್ತಿದ್ದಂತೆ ಅವರು ಕೆಳಕ್ಕೆ ಬಾಗಿದರು. ಅವರ ಕೈಗಳು ಈ ಪೂಜ್ಯ ಪುರುಷರಿಗೆ ಗೌರವವನ್ನು ಸೂಚಿಸುತ್ತವೆ. ಸೌತಿಯ ವಿನಮ್ರತೆ ಮತ್ತು ಜ್ಞಾನವನ್ನು ಗುರುತಿಸಿದ ಋಷಿಮುನಿಗಳು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಅವರು ಅವರ ಪ್ರಯಾಣದ ಬಗ್ಗೆ ಮತ್ತು ಅವರು ತಮ್ಮ ಸಮಯವನ್ನು ಎಲ್ಲಿ ಕಳೆದರು ಎಂದು ಕೇಳಿದರು ಮತ್ತು ಸೌತಿಯು ಅವರ ಪ್ರಯಾಣದ ಕಥೆಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಅವರು ಮಹಾಭಾರತ ಮಹಾಕಾವ್ಯವನ್ನು ರಚಿಸಿದ ಮಹಾನ್ ಕೃಷ್ಣಕದ್ವೈಪಾಯನನ ಬಗ್ಗೆ ಮತ್ತು ರಾಜ ಜನಮೇಜಯನ ಸರ್ಪಪ್ರತ್ಯಾಗದಲ್ಲಿ ವೈಶಂಪಾಯನನು ಅದನ್ನು ಹೇಗೆ ಪಠಿಸಿದನು ಎಂಬುದರ ಬಗ್ಗೆ ಮಾತನಾಡಿದರು. ಸೌತಿಯ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು, ಪ್ರಾಚೀನ ಕಾಲದ ಬುದ್ಧಿವಂತಿಕೆಯನ್ನು ತಮ್ಮೊಂದಿಗೆ ಕೊಂಡೊಯ್ದವು. ಅವರು ಕುರುಗಳು ಮತ್ತು ಪಾಂಡುಗಳ ನಡುವಿನ ಯುದ್ಧದ ಬಗ್ಗೆ ಮತ್ತು ಈ ಬುದ್ಧಿವಂತರಿಗೆ ಗೌರವ ಸಲ್ಲಿಸಲು ಹೇಗೆ ಬಂದಿದ್ದರು ಎಂಬುದರ ಬಗ್ಗೆ ಮಾತನಾಡಿದರು. ಋಷಿಗಳು ಕುತೂಹಲದಿಂದ ಆಲಿಸಿದರು, ಅವರ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಸೌತಿಯು ಪುರಾಣಗಳ ಕಥೆಗಳನ್ನು ಕೇಳಲು ಬಯಸುತ್ತೀರಾ ಎಂದು ಕೇಳಿದರು. ವಿಶ್ವದ ಇತಿಹಾಸ ಮತ್ತು ಮಹಾನ್ ವೀರರ ಕಾರ್ಯಗಳನ್ನು ಒಳಗೊಂಡಿರುವ ವ್ಯಾಸರು ರಚಿಸಿದ ಪವಿತ್ರ ಕೃತಿಯಾದ ಭಾರತವನ್ನು ಕೇಳಲು ತಾವು ವಿಶೇಷವಾಗಿ ಆಸಕ್ತಿ ಹೊಂದಿದ್ದೇವೆ ಎಂದು ಋಷಿಮುನಿಗಳಲ್ಲಿ ಒಬ್ಬರು ಉತ್ತರಿಸಿದರು. ರಾಜ ಜನಮೇಜಯನ ಸರ್ಪವೇದದಲ್ಲಿ ವೈಶಂಪಾಯನನು ಅದನ್ನು ಪಠಿಸುವುದನ್ನು ಅವರು ಕೇಳಿದ್ದರು, ಆದರೆ ಹೆಚ್ಚಿನದನ್ನು ಕೇಳಲು ಬಯಸಿದ್ದರು. ಸೌತಿಯು ಮುಗುಳ್ನಕ್ಕನು, ಅವನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಅವನು ಸೃಷ್ಟಿಯ ಪುರಾಣದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಬ್ರಹ್ಮಾಂಡವು ಹೇಗೆ ಪ್ರಬಲವಾದ ಮೊಟ್ಟೆಯಿಂದ ಹುಟ್ಟಿತ್ತು ಮತ್ತು ಶಾಶ್ವತವಾದ ಬ್ರಹ್ಮನು ಎಲ್ಲಾ ಸೃಷ್ಟಿಗಳಿಗೆ ಮೂಲ ಕಾರಣವಾಗಿ ಹೇಗೆ ಹೊರಹೊಮ್ಮಿದನು. ಈ ಮೊಟ್ಟೆಯಿಂದ ಪ್ರಜಾಪತಿಯರು, ದೇವತೆಗಳು ಮತ್ತು ಮೊದಲ ಮಾನವರು ಬಂದರು. ಸೌತಿಯು ಮಾತನಾಡುತ್ತಿದ್ದಂತೆಯೇ ಅರಣ್ಯವು ತಮ್ಮ ಸುತ್ತಲೂ ಜೀವಂತವಾಗಿ ಕಾಣುತ್ತಿತ್ತು. ಮರಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು ಮತ್ತು ಪಕ್ಷಿಗಳು ಸಿಹಿ ಮಧುರವನ್ನು ಹಾಡುತ್ತಿದ್ದವು. ಋಷಿಗಳು ಶ್ರದ್ಧೆಯಿಂದ ಆಲಿಸಿದರು. ಜಗತ್ತನ್ನು ರೂಪಿಸಿದ ಪ್ರಾಚೀನ ವೀರರ ಮತ್ತು ದೇವರುಗಳ ಬಗ್ಗೆ ಕೇಳಿದಾಗ ಅವರ ಮನಸ್ಸು ಆಶ್ಚರ್ಯದಿಂದ ವಿಸ್ತರಿಸಿತು. ಆದ್ದರಿಂದ ಸೌತಿ ತನ್ನ ಕಥೆಯನ್ನು ಮುಂದುವರೆಸಿದನು. ನಂತರದ ತಲೆಮಾರುಗಳ ಬಗ್ಗೆ ಮಾತನಾಡುತ್ತಾ ಬ್ರಹ್ಮಾಂಡವು ಹೇಗೆ ಹುಟ್ಟಿತು, ಬೆಳೆಯಿತು ಮತ್ತು ಅಂತಿಮವಾಗಿ ಕೊನೆಗೊಂಡಿತು, ಅಲ್ಲಿ ಮತ್ತೆ ಮರುಜನ್ಮ ಪಡೆಯಿತು. ಬುದ್ಧಿವಂತ ಋಷಿಗಳ ಕೂಟದಲ್ಲಿ ಅವರಲ್ಲಿ ಒಬ್ಬರು ಅನೇಕರು ಪೂಜಿಸುವ ಪವಿತ್ರ ಪ್ರದೇಶವಾದ ಸಾಮಂತ ಪ್ರಪಂಚಕದ ಕಥೆಯನ್ನು ವಿವರಿಸಲು ಸೂತನ ಮಗ ಸೌತಿಯನ್ನು ಕೇಳಿದರು. ಸೌತಿಯು ತನ್ನ ನಿರೂಪಣೆಯನ್ನು ಕೋಪದಿಂದ ಕ್ಷತ್ರಿಯ ಬುಡಕಟ್ಟು ಜನಾಂಗವನ್ನು ನಾಶಪಡಿಸಿದ ಮಹಾನ್ ಯೋಧ ರಾಮನ ಕಥೆಯೊಂದಿಗೆ ಪ್ರಾರಂಭಿಸಿದರು. ಅವನು ವಿವರಿಸಿದಂತೆ ದೃಶ್ಯವು ಒಂದು ಎದ್ದು ಕಾಣುವ ವರ್ಣಚಿತ್ರದಂತೆ ತೆರೆದುಕೊಂಡಿತ್ತು. ರಾಮನು ಕ್ಷತ್ರಿಯರ ವಧೆಯಿಂದ ರೂಪುಗೊಂಡ ರಕ್ತದ ಸರೋವರಗಳ ನಡುವೆ ನಿಂತನು. ಋಷಿಕ ಸೇರಿದಂತೆ ಅವನ ಪೂರ್ವಜರು ಅವನ ಮುಂದೆ ಬಂದು ಅವರ ಪೂರ್ವಜರು ಮತ್ತು ಅವರ ಶೌರ್ಯದ ಬಗ್ಗೆ ಅವನ ಗೌರವವನ್ನು ಸಾಧಿಸಿದರು. ಅವರು ರಾಮನಿಗೆ ಒಂದು ವರವನ್ನು ನೀಡಿದರು. ಅವನು ಹೆಚ್ಚು ಏನು ಬಯಸುತ್ತಾನೆ ಎಂದು ಕೇಳಿದರು. ನಮ್ರತೆಯಿಂದ ರಾಮನು ಕೋಪದಲ್ಲಿ ಮಾಡಿದ ಪಾಪಗಳಿಗೆ ಕ್ಷಮೆಯನ್ನು ಕೋರಿದನು
ಮತ್ತು ಸರೋವರಗಳು ಪವಿತ್ರ ದೇವಾಲಯಗಳಾಗಿ ಪ್ರಸಿದ್ಧವಾಗಬೇಕೆಂದು ಕೇಳಿದನು. ಪಿತೃಯರು ಆತನ ಇಚ್ಛೆಯನ್ನು ಈಡೇರಿಸಿ ರಾಮನು ತನ್ನ ಅಪರಾಧದಿಂದ ಮುಕ್ತನಾಗುತ್ತಾನೆ ಎಂದು ಭರವಸೆ ನೀಡಿದರು. ಅವರು ಮಾತನಾಡುತ್ತಿದ್ದಂತೆ ಸರೋವರಗಳ ಸುತ್ತಲಿನ ಪ್ರದೇಶವು ಸಾಮಂತಪಂಚಕ ಎಂದು ಹೆಸರಾಯಿತು. ಪ್ರತಿ ದೇಶವೂ ಅದನ್ನು ಪ್ರಸಿದ್ಧಗೊಳಿಸಿದ ಕೆಲವು ಸಂದರ್ಭಗಳಲ್ಲಿ ಗಮನಾರ್ಹವಾದ ಹೆಸರನ್ನು ಹೊಂದಿರಬೇಕು ಎಂದು ಬುದ್ಧಿವಂತರು ಘೋಷಿಸಿದರು. ಹೀಗೆ ಸಾಮಂತದ ಪಂಚಕದ ಕಥೆಯು ಹರಡಲು ಪ್ರಾರಂಭಿಸಿತು. ವರ್ಷಗಳು ಕಳೆದವು ಮತ್ತು ಈ ಪ್ರದೇಶವು ಮತ್ತೊಮ್ಮೆ ದೊಡ್ಡ ಘಟನೆಗಳಿಗೆ ಸಾಕ್ಷಿಯಾಯಿತು. ದ್ವಾಪರ ಮತ್ತು ಕಲಿಯುಗದ ನಡುವಿನ ಮಧ್ಯಂತರದಲ್ಲಿ ಕೌರವರು ಮತ್ತು ಪಾಂಡವರ ಸೈನ್ಯಗಳು ಸಾಮಂತರ ಪಂಚಕದಲ್ಲಿ ಭೀಕರ ಯುದ್ಧದಲ್ಲಿ ದರ್ಶನಗೊಂಡವು. ಯುದ್ಧಕ್ಕಾಗಿ ಉತ್ಸುಕರಾಗಿದ್ದ 18 ಮಂದಿ ಸೈನಿಕರು ಆ ಪವಿತ್ರ ಭೂಮಿಯಲ್ಲಿ ಒಟ್ಟುಗೂಡಿದರು. ಅಕ್ಷೌಹಿಣಿಯನ್ನು ಹೇಗೆ ರಚಿಸಲಾಗಿದೆ ಎಂಬುದನ್ನು ಸೌತಿ ಋಷಿಗಳಿಗೆ ವಿವರಿಸಿದಳು. ಒಂದು ಆನೆ, 5 ಪಾದಚಾರಿ ಸೈನಿಕರು ಮತ್ತು 3 ಕುದುರೆಗಳು ಪಟ್ಟಿಯನ್ನು ರಚಿಸಿದವು. 3 ಪಟ್ಟಿಗಳು ಸೇನಾ ಪ್ರಮುಖವನ್ನು ಮಾಡಿದವು ಮತ್ತು ಹೀಗೆ ಯುದ್ಧವು 10 ದಿನಗಳ ಕಾಲ ನಡೆಯಿತು. ಭೀಷ್ಮನು ಶೌರ್ಯದಿಂದ ಹೋರಾಡಿದನು. ನಂತರ ದ್ರೋಣ, ಕರ್ಣ, ಸಾಲ್ಯ ಮತ್ತು ಇತರರು. ದುರ್ಯೋಧನ ಮತ್ತು ಭೀಮನ ನಡುವಿನ ಮುಖಾಮುಖಿಯು ವಿಶೇಷವಾಗಿ ಭೀಕರವಾಗಿತ್ತು. ಇಬ್ಬರು ಯೋಧರು ಸಮರ ಪರಾಕ್ರಮದ ಅದ್ಭುತ ಪ್ರದರ್ಶನದಲ್ಲಿ ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಆದರೂ ಅದು ಪ್ರಾರಂಭವಾದಂತೆ ಇದ್ದಕ್ಕಿದ್ದಂತೆ ಯುದ್ಧವು ಕೊನೆಗೊಂಡಿತು. ಋಷಿಗಳು ಸೌತಿಯ ವೃತ್ತಾಂತವನ್ನು ಶ್ರದ್ಧೆಯಿಂದ ಆಲಿಸಿದರು. ಅವರ ಮನಸ್ಸುಗಳು ಸಾಮಂತರ್ಪಂಚಕರ ಕಥೆಯನ್ನು ನೋಡಿ ಆಶ್ಚರ್ಯದಿಂದ ತುಂಬಿದವು. ಅವರು ಅಕ್ಷೌಹಿಣಿ ಎಂಬ ಪದವನ್ನು ಮತ್ತು ಅದನ್ನು ಹೇಗೆ ರಚಿಸಲಾಗಿದೆ ಎಂಬುದನ್ನು ವಿವರಿಸಲು ಕೇಳಿದರು ಮತ್ತು ಈ ಪ್ರಾಚೀನ ಅಳತೆಯ ಘಟಕವನ್ನು ವ್ಯಾಖ್ಯಾನಿಸುವ ಸಂಕೀರ್ಣವಾದ ಲೆಕ್ಕಾಚಾರಗಳನ್ನು ಬಹಿರಂಗಪಡಿಸುತ್ತಾ ಸೌತಿಯು ಒಪ್ಪಿಕೊಂಡರು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಋಷಿಗಳು ಮಹಾಕಾವ್ಯದ ಅನುಪಾತದ ಜಗತ್ತಿಗೆ ಸೆಳೆಯಲ್ಪಟ್ಟರು. ದೇವರುಗಳು ಮತ್ತು ಮನುಷ್ಯರು ಅಕ್ಕಪಕ್ಕದಲ್ಲಿ ನಡೆಯುವ ಜಗತ್ತು, ಅಲ್ಲಿ ನಾಯಕರು ಗೌರವ ಮತ್ತು ವೈಭವಕ್ಕಾಗಿ ಹೋರಾಡಿದರು. ಸೌತಿಯು ಭಾರತದ ವಿವಿಧ ಪರ್ವಗಳನ್ನು ವಿಭಾಗಗಳನ್ನು ವಿವರಿಸುವಾಗ ಅವರು ವಿಸ್ಮಯದಿಂದ ಆಲಿಸಿದರು. ಆ ಮಹಾನ್ ಇತಿಹಾಸವು ತಲೆಮಾರುಗಳ ಮೂಲಕ ಹಾದು ಹೋಗಿದೆ. ಮೊದಲ ಪರ್ವವೆಂದರೆ ಅನುಕ್ರಮಣಿಕ, ನಂತರ ಸಂಗ್ರಹ, ಪೌಷ. ಕುರುಕ್ಷೇತ್ರದ ಸುಡುವ ಬಯಲು ಪ್ರದೇಶಗಳಲ್ಲಿ ಪರೀಕ್ಷಿತನ ಮಗ ಜನಮೇಜಯನ ನೇತೃತ್ವದಲ್ಲಿ ಒಂದು ದೊಡ್ಡ ಯಜ್ಞ ನಡೆಯುತ್ತಿತ್ತು. ಅವನ ಸಹೋದರರಾದ ಶ್ರುತಸೇನ, ಉಗ್ರಸೇನ ಮತ್ತು ಭೀಮಸೇನರೆಲ್ಲರೂ ಆಚರಣೆಯಲ್ಲಿ ಉಪಸ್ಥಿತರಿದ್ದರು. ಆದರೆ ಅವರ ಗಮನವು ಸಭೆಯ ಮಧ್ಯದಲ್ಲಿ ಅಲೆದಾಡಿದ ಯುವ ಪ್ರಾಣಿಯತ್ತ ತಿರುಗಿತು. ಚಿಕ್ಕ ಮಗನು ಆಕಾಶದ ಕುದುರೆಯಾದ ಸರಮನ ಸಂತತಿಯಾಗಿದ್ದನು ಮತ್ತು ಅವನನ್ನು ಜನಮೇಜಯನ ಸಹೋದರರು ಬೆನ್ನಟ್ಟುತ್ತಿದ್ದ ಮಗು ತನ್ನ ತಾಯಿಯ ಬಳಿಗೆ ಓಡಿ ಹೋಗುವಾಗ ನೋವಿನಿಂದ ಕೂಗಿತ್ತು. ಅವರು ತಕ್ಷಣವೇ ಸ್ಥಳಕ್ಕೆ ಬಂದರು. ಸರಮ ತನ್ನ ಮಗನನ್ನು ಅವನ ದುಃಖದ ಮೂಲದ ಬಗ್ಗೆ ಕೇಳಿದಳು ಮತ್ತು ಯುವಕನು ತನ್ನದೇ ಆದ ಯಾವುದೇ ತಪ್ಪಿಲ್ಲದೆ ಜನಮೇಜಯನ ಸಹೋದರರು ತನ್ನನ್ನು ಥಳಿಸಿದ್ದಾರೆ ಎಂದು ವಿವರಿಸಿದರು. ತಾಯಿ ಕೋಪಗೊಂಡಳು ಮತ್ತು ತನ್ನ ಮಗುವನ್ನು ಏಕೆ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಎಂದು ತಿಳಿಯಲು ಕೇಳಿದಳು. ಸರಮನು ಜನಮೇಜಯ ಮತ್ತು ಅವರ ಸಹೋದರರ ಕಡೆಗೆ ಸಾಗಿದನು. ಅವರು ಅವಳ ಉರಿಯುತ್ತಿರುವ ನೋಟದ ಅಡಿಯಲ್ಲಿ ಮೌನವಾಗಿದ್ದರು. ಅವರು ನಿರೀಕ್ಷಿಸದಿದ್ದಾಗ ಅವರಿಗೆ ಕೆಟ್ಟದು ಸಂಭವಿಸುತ್ತದೆ ಎಂದು ಅವಳು ಅವರನ್ನು ಶಪಿಸಿದಳು. ಸರಮನೊಂದಿಗಿನ ಮುಖಾಮುಖಿಯಿಂದ ರಾಜನ ಸಹೋದರರು ಸ್ಪಷ್ಟವಾಗಿ ನಡುಗಿದರು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಜನಮೇಜಯನು ತೀವ್ರವಾಗಿ ತೊಂದರೆಗೀಡಾದನು. ಅವನು ಸರಮನನ್ನು ಸಮಾಧಾನಪಡಿಸಲು ಮತ್ತು ಶಾಪವನ್ನು ತೆಗೆದುಹಾಕಲು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕು ಎಂದು ಅವನಿಗೆ ತಿಳಿದಿತ್ತು. ತನ್ನ ತ್ಯಾಗವನ್ನು ಪೂರ್ಣಗೊಳಿಸಿದ ನಂತರ ಅವನು ಪರಿಹಾರವನ್ನು ಪಡೆಯಲು ಸಾಧ್ಯವಾಗುವ ಪುರೋಹಿತನನ್ನು ಹುಡುಕಲು ಪ್ರಯಾಣವನ್ನು ಪ್ರಾರಂಭಿಸಿದನು. ಜನಮೇಜಯನು ತನ್ನ ಸಾಮ್ರಾಜ್ಯದ ಮೂಲಕ ಸುತ್ತಾಡುತ್ತಿದ್ದಾಗ ತನ್ನ ಮಗ ಸೋಮಶ್ರವನೊಂದಿಗೆ ವಾಸಿಸುತ್ತಿದ್ದ ಪ್ರಸಿದ್ಧ ಋಷಿ ಶ್ರುತಶ್ರವನ ಆಶ್ರಮವನ್ನು
ಅವನು ಕಂಡನು. ಆ ಯುವಕನು ತಪಸ್ವಿಗೆ ಆಳವಾಗಿ ಸಮರ್ಪಿಸಿಕೊಂಡಿದ್ದನು ಮತ್ತು ತನ್ನ ತಂದೆಯ ತಪಸ್ಸಿನ ಸಂಪೂರ್ಣ ಶಕ್ತಿಯನ್ನು ಹೊಂದಿದ್ದನು. ಜನಮೇಜಯನು ಋಷಿಯ ಬಳಿಗೆ ಹೋಗಿ ಸೋಮೇಶ್ವರನನ್ನು ತನ್ನ ಪುರೋಹಿತನಾಗುವಂತೆ ವಿನಂತಿಸಿದನು. ಮಹಾದೇವನ ವಿರುದ್ಧ ಮಾಡಿದ ಅಪರಾಧಗಳನ್ನು ಹೊರತುಪಡಿಸಿ ಎಲ್ಲಾ ಅಪರಾಧಗಳಿಂದ ತನ್ನನ್ನು ಮುಕ್ತಗೊಳಿಸಬಹುದು ಎಂದು ಸೋಮೇಶ್ವರನು ಜನಮೇಜಯನನ್ನು ಎಚ್ಚರಿಸಿದನು. ಆದರೆ ಅವನಿಗೆ ಒಂದು ವಿಚಿತ್ರವಾದ ಅಭ್ಯಾಸವಿತ್ತು. ತನ್ನನ್ನು ಏನನ್ನಾದರೂ ಕೇಳುವ ಯಾವುದೇ ಬ್ರಾಹ್ಮಣನಿಗೆ ಅವನು ಅದನ್ನು ನೀಡುತ್ತಾನೆ. ಜನಮೇಜಯನ ಈ ವಿಶಿಷ್ಟತೆಯನ್ನು ಒಪ್ಪಿಕೊಂಡನು ಮತ್ತು ಸೋಮೇಶ್ವರನನ್ನು ತನ್ನ ಪುರೋಹಿತನಾಗಿ ನೇಮಿಸಿದನು. ಏತನ್ಮಧ್ಯೆ ರಾಜ್ಯದ ಮತ್ತೊಂದು ಭಾಗದಲ್ಲಿ ಅಲ್ಯೋಡಾದ ದೌಮ್ಯ ಎಂಬ ಋಷಿಯು 3 ಶಿಷ್ಯರಿಗೆ ತರಬೇತಿ ನೀಡುತ್ತಿದ್ದನು. ಅರುಣಿ, ಉಪಮನ್ಯು ಮತ್ತು ವೇದ ದೌಮ್ಯನು ಅರುಣಿಗೆ ಹೊಲದ ಜಲಮಾರ್ಗದಲ್ಲಿ ಬಿರುಕು ಬೀಳುವುದನ್ನು ನಿಲ್ಲಿಸಲು ಆದೇಶಿಸಿದನು. ಆದರೆ ಅರುಣಿ ಶೀಘ್ರದಲ್ಲೇ ಅದನ್ನು ಸಾಮಾನ್ಯ ವಿಧಾನದಿಂದ ಮಾಡಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡನು. ಯಾವುದೇ ಅಡೆತಡೆಯಿಲ್ಲದೆ ಅರುಣಿ ಒಂದು ಅಸಾಂಪ್ರದಾಯಿಕ ಪರಿಹಾರವನ್ನು ಕಂಡುಹಿಡಿದನು. ಅವನು ಸ್ವತಃ ಬಿರುಕಿನಲ್ಲಿ ಮಲಗಿ ನೀರನ್ನು ಸೀಮಿತಗೊಳಿಸಲು ಅವಕಾಶ ಮಾಡಿಕೊಟ್ಟನು. ಅಲ್ಯೋಡಾದ ದಮ್ಯನು ತನ್ನ ಶಿಷ್ಯನ ಜಾಣ್ಮೆಯ ಯೋಜನೆಯನ್ನು ಕಂಡುಹಿಡಿದನು ಮತ್ತು ಅರುಣಿಯ ಭಕ್ತಿಯಿಂದ ಪ್ರಭಾವಿತನಾದನು. ಅವನು ತನ್ನ ಅನುಗ್ರಹದ ಸಂಕೇತವಾಗಿ ಅರುಣಿ ಉದ್ದಲಕ ಎಂದು ಮರುನಾಮಕರಣ ಮಾಡಿದರು ಮತ್ತು ಎಲ್ಲಾ ವೇದಗಳು ಮತ್ತು ಧರ್ಮಶಾಸ್ತ್ರಗಳು ತನ್ನೊಳಗೆ ಹೊಳೆಯುತ್ತವೆ ಎಂದು ಭವಿಷ್ಯ ನುಡಿದನು. ಉಪಮಾನಿಯ ಬಗ್ಗೆ ಪವಿತ್ರ ನೈಮಿಷ ಅರಣ್ಯದಲ್ಲಿ ಒಂದು ದೊಡ್ಡ ಆಚರಣೆಯನ್ನು ಮಾಡಲು ಬುದ್ಧಿವಂತ ಜನರ ಗುಂಪು ಸೇರಿತ್ತು. ಅವರಲ್ಲಿ ಪುರಾಣಗಳೆಂದು ಕರೆಯಲ್ಪಡುವ ಪ್ರಾಚೀನ ಕಥೆಗಳಲ್ಲಿ ಪರಿಣಿತರಾದ ಲೋಮಹರ್ಷಣರ ಮಗ ಉಗ್ರಶ್ರವ ಸೌತಿರಿದ್ದರು. ಅವರು ಪೂಜ್ಯ ಋಷಿಗಳ ಮುಂದೆ ನಿಂತಾಗ ಅವರ ಕಣ್ಣುಗಳು ತಮ್ಮೊಳಗೆ ವಾಸಿಸುವ ಕಥೆಗಳನ್ನು ಹಂಚಿಕೊಳ್ಳಲು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಗಾಳಿಯು ನಿರೀಕ್ಷೆಯಿಂದ ದಟ್ಟವಾಗಿತ್ತು ಮತ್ತು ಹಿಂದಿನ ಕಾಲದ ಪಿಸುಗುಟ್ಟುವಿಕೆಯನ್ನು ಹೊತ್ತ ಚಂದನದ ಪರಿಮಳವು ಮರಗಳ ಮೂಲಕ ಬೀಸುತ್ತಿತ್ತು. ಸೌತಿಯು ಪುರಾಣಗಳನ್ನು ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಾ ಅಂತ್ಯವಿಲ್ಲದ ಬಾವಿಯಿಂದ ಕುಡಿಯುವ ಬಾಯಾರಿದ ಆತ್ಮದಂತೆ ಅವುಗಳ ಪುಟಗಳ ಮೇಲೆ ಸುರಿಯುತ್ತಿದ್ದನು. ಅವನ ಜ್ಞಾನವು ವಿಶಾಲವಾಗಿತ್ತು, ಅವನ ಸ್ಮರಣೆಯು ಅಸಲವಾಗಿತ್ತು ಮತ್ತು ಕತೆ ಹೇಳುವ ಉತ್ಸಾಹವು ಸಾಂಕ್ರಾಮಿಕವಾಗಿತ್ತು. ಅವನು ಗೌರವದಿಂದ ತನ್ನ ಕೈಗಳನ್ನು ಜೋಡಿಸಿದ್ದಾಗ ಅವನು ಋಷಿಗಳನ್ನು ಮಾರ್ಗದರ್ಶನ ಮಾಡಲು ಕೇಳಿಕೊಂಡನು. ನಾನು ರಾಜ ಜನಮೇಜಯನ ಮಹಾನ್ ತ್ಯಾಗಕ್ಕೆ ಕಾರಣವಾದ ಉತ್ಕದ ಕಥೆಯನ್ನು ನಿಮಗೆ ಹೇಳಿದ್ದೇನೆ. ಮುಂದೆ ನಾನು ಏನು ಹಂಚಿಕೊಳ್ಳಬೇಕೆಂದು ನೀವು ಬಯಸುತ್ತೀರಿ? ನೀವು ಯಾವ ಕಥೆಗಳನ್ನು ಕೇಳಲು ಬಯಸುತ್ತೀರಿ? ಪವಿತ್ರ ಪುರುಷರು ತಿಳಿವಳಿಕೆಯ ನೋಟವನ್ನು ವಿನಿಮಯ ಮಾಡಿಕೊಂಡರು. ಸೌತಿಯು ತನ್ನೊಳಗೆ ಹಿಡಿದಿದ್ದ ಕಥೆಗಳ ಬಗ್ಗೆ ಆಳವಾದ ಹಂಬಲದಿಂದ ಅವರ ಕಣ್ಣುಗಳು ಹೊಳೆಯುತ್ತಿದ್ದವು. ಅವರು ಒಗ್ಗಟ್ಟಾಗಿ ಮಾತನಾಡಿದರು. ಅವರ ಧ್ವನಿಗಳು ಎಲೆಗಳ ರಭಸದಂತೆ ಗಾಳಿಯನ್ನು ಹೊತ್ತೊಯ್ಯುತ್ತಿದ್ದವು. ಅವೋ ಲೋಮಹರ್ಷನ ಮಗನೇ, ನಮಗೆ ಒಂದು ವಿಶೇಷ ವಿನಂತಿ ಇದೆ. ನಮ್ಮ ಪೂಜ್ಯ ಗುರು ಸೌನಕನು ಪವಿತ್ರ ಬೆಂಕಿಯ ಮೂಲಕ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾನೆ. ದೇವರುಗಳು ಮತ್ತು ಅಸುರರು, ಪುರುಷರು ಮತ್ತು ಸರ್ಪಗಳು ಮತ್ತು ಗಾಂಧರ್ವರನ್ನು ಒಟ್ಟುಗೂಡಿಸುವ ದೈವಿಕ ಕಥೆಗಳ ಬಗ್ಗೆ ಆತನು ಸಾಟಿಯಿಲ್ಲದ ತಿಳುವಳಿಕೆಯನ್ನು ಹೊಂದಿದ್ದಾನೆ. ಈ ಅದ್ಭುತ ಕಥೆಗಳನ್ನು ಹಂಚಿಕೊಳ್ಳಲು ಆತನು ನಿಮಗೆ ಮಾರ್ಗದರ್ಶನ ನೀಡಲಿಕ್ಕಾಗಿ ನಾವು ಆತ ಮರಳಲು ಕಾಯಬೇಕು. ಅವರು ಕಾಯುತ್ತಿರುವಾಗ ಸೌತಿಯು ಸಮ್ಮತಿಯಿಂದ ತಲೆಯಾಡಿಸಿದನು. ಅವನ ಕಣ್ಣುಗಳು ಎಂದಿಗೂ ಋಷಿಗಳ ಮುಖಗಳನ್ನು ಬಿಡಲಿಲ್ಲ. ಸೌನಕನ ಉಪಸ್ಥಿತಿಯು ಕೇವಲ ಔಪಚಾರಿಕತೆಯಲ್ಲ ಎಂದು ಅವನಿಗೆ ತಿಳಿದಿತು. ಹಂಚಿಕೊಂಡ ಕಥೆಗಳು ಪ್ರಾಚೀನ ಸಿದ್ಧಾಂತದ ಬಗ್ಗೆ ಗುರುವಿನ ಆಳವಾದ ತಿಳುವಳಿಕೆ ಮತ್ತು ಗೌರವವನ್ನು ತುಂಬುತ್ತವೆ ಎಂಬುದಕ್ಕೆ ಇದು ಒಂದು ಖಾತರಿಯಾಗಿತ್ತು. ಮೌನವಾದ ಚಿಂತನೆಯ ಮತ್ತು ನಿರೀಕ್ಷೆಯ ಕ್ಷಣಗಳ ಮೂಲಕ ಸಭೆಯನ್ನು ಒಯ್ಯುತ್ತಿದ್ದ
ಪರ್ವತದ ಹೊಳೆಯ ಮೃದುವಾದ ಹರಿವಿನಂತೆ ಸಮಯವು ಹಾದು ಹೋಯಿತು. ಅಂತಿಮವಾಗಿ ಭಕ್ತಿಯ ಉಷ್ಣತೆಯಿಂದ ಹೊಳೆಯುತ್ತಿದ್ದ ಪವಿತ್ರ ಬೆಂಕಿಯ ಮೂಲಕ ಸೌನಕನು ತನ್ನ ಕರ್ತವ್ಯದಿಂದ ಹೊರಬಂದನು. ಅವನು ಪ್ರಾರ್ಥನೆ ಮತ್ತು ನೀರಿನ ಅರ್ಪಣೆಗಳಿಂದ ದೇವರುಗಳು ಮತ್ತು ಮಾನೆಗಳನ್ನು ಸಮಾಧಾನಪಡಿಸುತ್ತಾ ತನ್ನ ಆಚರಣೆಗಳನ್ನು ಮಾಡಿದನು. ಅವನು ಋಷಿಗಳು ಮತ್ತು ಸಾಧಕರ ನಡುವೆ ಕುಳಿತಾಗ ಸಭೆಯ ಮೇಲೆ ಒಂದು ಮೌನವು ಬಿದ್ದಿತು. ಸೌತಿಯು ತನ್ನ ಮುಂದೆ ಕುಳಿತಾಗ ಸ್ಪಷ್ಟವಾದ ರಾತ್ರಿಯಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದ ಸೌನಕನ ಕಣ್ಣುಗಳು ಕತೆಗಾರನಿಗೆ ಮಾರ್ಗದರ್ಶನ ನೀಡುತ್ತಾ ಪ್ರಾರಂಭಿಸಿದವು. ಈಗ ನಮ್ಮ ಗುರುವು ಮರಳಿದ್ದಾರೆ. ನಾವು ಕತೆಗಳೊಂದಿಗೆ ಮುಂದುವರಿಯೋಣ. ನಾನು ಅದ್ಭುತ ಮತ್ತು ಭಯದ ಕತೆಗಳನ್ನು ನಾಯಕರು ಮತ್ತು ಖಳನಾಯಕರ, ದೇವರುಗಳು ಮತ್ತು ಮನುಷ್ಯರ ಕತೆಗಳನ್ನು ಹಂಚಿಕೊಳ್ಳುತ್ತೇನೆ. ಮತ್ತು ಆದ್ದರಿಂದ ಸಭೆಯು ಉತ್ಸಾಹದಿಂದ ಗಮನದಲ್ಲಿ ಕುಳಿತಿರುವಾಗ ಸೌತಿಯ ಮಾತುಗಳು ಧ್ವನಿ ಮತ್ತು ಚಿತ್ತದ ವಸ್ತ್ರವನ್ನು ನೇಯ್ಗೆ ಮಾಡಲು ಪ್ರಾರಂಭಿಸಿದವು. ಎಲ್ಲ ಉಡುಗೊರೆಗಳನ್ನು ಪರಿಚಿತ ಮತ್ತು ಅಪರಿಚಿತ ಪ್ರದೇಶಗಳಿಗೆ ಸಾಗಿಸಿದವು. ಸೂರ್ಯನು ಕಾಡಿನ ಮೇಲೆ ಮುಳುಗಲು ಪ್ರಾರಂಭಿಸಿದ್ದು ಋಷಿಗಳು ಮತ್ತು ವಿದ್ವಾಂಸರ ಗುಂಪಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾನೆ. ಪ್ರಸಿದ್ಧ ಋಷಿ ಸೌನಕನು ತನ್ನ ಶಿಷ್ಯರೊಂದಿಗೆ ಕುಳಿತು ಯುವ ಕತೆಗಾರನಾದ ಸೌತಿಯ ಹಳೆಯ ಕತೆಗಳನ್ನು ಕೇಳಲು ಉತ್ಸುಕನಾಗಿದ್ದನು. ಸೌತಿಯು ಭೃಗುಕುಲದ ಇತಿಹಾಸವನ್ನು ವಿವರಿಸುವಂತೆ ಕೇಳಿದಾಗ ಸೌನಕನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಸೌಮ್ಯವಾದ ನಗುವಿನೊಂದಿಗೆ ಸೌತಿಯು ತನ್ನ ಕೇಳುಗರನ್ನು ಬಹಳ ಹಿಂದಿನ ಕಾಲಕ್ಕೆ ಕೊಂಡೊಯ್ಯುವ ಕಥೆಯನ್ನು ಹೆಣೆಯಲು ಪ್ರಾರಂಭಿಸಿದನು. ಅವನು ವರುಳನ ಯಜ್ಞದಲ್ಲಿ ಪವಿತ್ರವಾದ ಬೆಂಕಿಯಿಂದ ಮಹಾನ್ ಸಂತ ಭೃಗುವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ದೇವರಾದ ಬ್ರಹ್ಮನ ಬಗ್ಗೆ ಮಾತನಾಡಿದನು. ಭೃಗು ಪ್ರತಿಯಾಗಿ ಚ್ಯವನ ಎಂಬ ಮಗನನ್ನು ಹೊಂದಿದ್ದನು. ಅವನನ್ನು ಅವನು ತುಂಬಾ ಪ್ರೀತಿಸುತ್ತಿದ್ದನು. ಹೀಗೆ ಪ್ರತಿ ಪೀಳಿಗೆಯು ಸದ್ಗುಣಶೀಲ ಮತ್ತು ಬುದ್ಧಿವಂತ ವ್ಯಕ್ತಿಗಳನ್ನು ಉತ್ಪಾದಿಸುವುದರೊಂದಿಗೆ ವಂಶಾವಳಿಯು ಮುಂದುವರಿಯಿತು. ಸೌತಿಯು ಚ್ಯವನನ ಮಗನಾದ ಬ್ರಹ್ಮತಿಯ ಬಗ್ಗೆ ಮಾತನಾಡುತ್ತಿದ್ದಂತೆ ಸೌನಕನ ಕಣ್ಣುಗಳು ಆಸಕ್ತಿಯಿಂದ ಬೆಳಗಿದವು. ಓ ಸುತದ ಮಗನೇ, ಸೌನಕನು ಕೇಳಿದನು, ಭೃಗುನ ಪ್ರಸಿದ್ಧ ಮಗನಿಗೆ ಚ್ಯವನ ಎಂದು ಏಕೆ ಹೆಸರಿಸಲಾಯಿತು? ಈ ಪ್ರಶ್ನೆಯು ಅವನನ್ನು ಆಕರ್ಷಕ ಕಥೆಯತ್ತ ಕರೆದೊಯ್ಯುತ್ತದೆ ಎಂದು ತಿಳಿದ ಸೌತಿಯು ಮುಗುಳ್ನಕ್ರವಾಕ್ಷಸನಿಗೆ ನಿಶ್ಚಿತಾರ್ಥವಾಗಿದ್ದ ಭೃಗುನ ಹೆಂಡತಿಯಾದ ಪುಲೋಮಳ ಬಗ್ಗೆ ಸೌತಿ ಹೇಳಿದಂತೆ ಕಥೆಯು ಶ್ರೀಮಂತ ವಸ್ತ್ರದಂತೆ ತೆರೆದುಕೊಂಡಿತು. ಆದರೆ ನಂತರ ಅವಳ ತಂದೆಯಿಂದ ಭೃಗುಗೆ ನೀಡಲಾಯಿತು. ಕಾಮ ಮತ್ತು ಕೋಪದಿಂದ ಮುಳುಗಿದ ರಾಕ್ಷಸನು ಪುಲೋಮನನ್ನು ವಶಪಡಿಸಿಕೊಂಡನು. ಅವಳು ತನ್ನ ನ್ಯಾಯಯುತ ಹೆಂಡತಿ ಎಂದು ಹೇಳಿಕೊಂಡನು. ಅವನು ಬೆಂಕಿಯ ದೇವತೆಯಾದ ಅಗ್ನಿಯನ್ನು ಪ್ರಶ್ನಿಸಿದನು. ಅವನು ಸುಳ್ಳು ಹೇಳಲು ಅಥವಾ ಭೃಗುನ ಶಾಪಕ್ಕೆ ಒಳಗಾಗಲು ಹಿಂಜರಿಯುತ್ತಿದ್ದನು. ಕಾಡಿನ ಮೂಲಕ ಹರಿಯುವ ಸೌಮ್ಯವಾದ ಹೊಳೆಯಂತೆ ಅಗ್ನಿಯ ಮಾತುಗಳು ನಿಧಾನವಾಗಿ ಬಂದವು. ಕೋ ರಾಕ್ಷಸ, ನೀನು ನಿಜವಾಗಿಯೂ ಪುಲೋಮನನ್ನು ಆರಿಸಿಕೊಂಡಿದ್ದೀಯ, ಆದರೆ ಅವಳನ್ನು ಪವಿತ್ರ ವಿಧಿಗಳು ಮತ್ತು ಪ್ರಾರ್ಥನೆಗಳೊಂದಿಗೆ ಕರೆದೊಯ್ಯಲಿಲ್ಲ. ಅವಳನ್ನು ಅವಳ ತಂದೆಯಿಂದ ಉಡುಗೊರೆಯಾಗಿ ನನ್ನ ಸಮ್ಮುಖದಲ್ಲಿ ವೈದಿಕ ವಿಧಿಗಳೊಂದಿಗೆ ನೀಡಲಾಯಿತು. ದೇವರ ಮಾತುಗಳು ಕೇಳುಗರಿಗೆ ಮುಲಾಮುರಿದ್ದವು, ಅವರ ಮನಸ್ಸನ್ನು ಶಾಂತಗೊಳಿಸಿದವು ಮತ್ತು ಅವರ ಹೃದಯವನ್ನು ಶಾಂತಗೊಳಿಸಿದವು. ಸೌತಿಯು ತನ್ನ ಕಥೆಯನ್ನು ಮುಗಿಸಿದಂತೆ ಸಭೆಯು ಮೌನವಾಯಿತು, ಆಲೋಚನೆಯಲ್ಲಿ ಕಳೆದು ಹೋಯಿತು. ಸೌನಕನ ಕಣ್ಣುಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ಅವನ ಶಿಷ್ಯರು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಆ ಕ್ಷಣದಲ್ಲಿ ಅವರು ಸಮಯ ಮತ್ತು ಸ್ಥಳವನ್ನು ಮೀರಿದ ಪ್ರದೇಶಕ್ಕೆ ಸಾಗಿಸಲ್ಪಟ್ಟಿದ್ದಾರೆ ಎಂದು ಅವರಿಗೆ ತಿಳಿದಿತ್ತು. ಅಲ್ಲಿ ಪೂರ್ವಜರ ಬುದ್ಧಿವಂತಿಕೆಯು ಇನ್ನೂ ಉಳಿದಿದೆ. ಸೂರ್ಯನು ದಿಗಂತದಲ್ಲಿ ಮುಳುಗಿ ಆಕಾಶವನ್ನು ಕಡುಗೆಂಪು ಮತ್ತು ಚಿನ್ನದ ಬಣ್ಣಗಳಿಂದ ಚಿತ್ರಿಸಿದ ದೂರದ ಭೂಮಿಯಲ್ಲಿ
ಪ್ರೀತಿ ನಷ್ಟ ಮತ್ತು ಪರಿವರ್ತನೆಯ ಕಥೆಯು ತೆರೆದುಕೊಂಡಿತು. ದೇವರುಗಳು ಮತ್ತು ಮನುಷ್ಯರು ಪರಸ್ಪರ ನಡೆದಾಡುವ ಸಮಯವಾಗಿತ್ತು. ಅವರ ಕಥೆಗಳು ಶ್ರೀಮಂತ ವಸ್ತ್ರಧಾರಿ ಎಳೆಗಳಂತೆ ಹೆಣೆದುಕೊಂಡಿದ್ದವು. ದಟ್ಟವಾದ ಕಾಡಿನಲ್ಲಿ ದೊಡ್ಡ ಋಷಿ ಭೃಗು ಅವರ ಪತ್ನಿ ಪೌಲೋಮಾ ಎಂಬ ಸುಂದರವಾದ ಮಹಿಳೆ ತನ್ನ ಶಿಶು ಮಗ ಚ್ಯವನನನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ಅಲೆದಾಡಿದಳು. ಗಾಳಿಯು ಹೂ ಬಿಡುವ ಹೂವುಗಳ ಸಿಹಿ ವಾಸನೆ ಮತ್ತು ಪಕ್ಷಿಗಳ ಸೌಮ್ಯ ಚಿಲಿಪಿಲಿನಿಂದ ತುಂಬಿತ್ತು. ಆದರೆ ಪೌಲೋಮನ ಹೃದಯವು ದುಃಖದಿಂದ ಭಾರವಾಗಿತ್ತು, ಏಕೆಂದರೆ ಅವಳು ಹಂದಿಯ ರೂಪವನ್ನು ಪಡೆದು ನಂಬಲಾಗದ ವೇಗದಲ್ಲಿ ತನ್ನನ್ನು ಕರೆದೊಯ್ದಿದ್ದ ಉಗ್ರರಾಕ್ಷಸನ ಹಿಡಿತದಿಂದ ಪಾರಾಗಿದ್ದಳು. ಅವರು ನಡೆಯುತ್ತಿದ್ದಾಗ ತನ್ನ ತಾಯಿಯ ಯಾತನೆಯನ್ನು ಅರಿತ ಚ್ಯವನನು ಆಕೆಯ ಗರ್ಭದಲ್ಲಿ ಉದ್ರೇಕಗೊಂಡನು. ತಾನು ನೋಡಿದ ಹಿಂಸೆಯ ಬಗ್ಗೆ ಶಿಶುವಿನ ಕೋಪವು ಸ್ಪಷ್ಟವಾಗಿತ್ತು ಮತ್ತು ಶಕ್ತಿಯ ಸ್ಫೋಟದಿಂದ ಅವನು ತನ್ನ ತಾಯಿಯ ಗರ್ಭದಿಂದ ಸೂರ್ಯನಂತೆ ಹೊಳೆಯುತ್ತಿದ್ದನು. ಈ ಹಠಾಚ್ಚಲನೆಯಿಂದ ದಿಗ್ಭ್ರಮೆಗೊಂಡ ರಾಕ್ಷಸನು ಪೌಲೋಮನ ಮೇಲೆ ತನ್ನ ಹಿಡಿತವನ್ನು ಬಿಟ್ಟಿದ್ದನು, ನೆಲಕ್ಕೆ ಬಿದ್ದನು ಮತ್ತು ತಕ್ಷಣವೇ ಜ್ವಾಲೆಗಳಿಂದ ಭಸ್ಮನಾದನು. ತನ್ನ ಅಗ್ನಿ ಪರೀಕ್ಷೆಯಿಂದ ಇನ್ನೂ ತತ್ತರಿಸುತ್ತಿದ್ದ ಪೌಲೋಮ ತನ್ನ ಶಿಶು ಮಗನನ್ನು ಎತ್ತಿಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರೆಸಿದಳು. ಅವರಿಗೆ ತಿಳಿಯದೆ ಎಲ್ಲರ ಅಜ್ಜನಾದ ಬ್ರಹ್ಮನು ಅವರನ್ನು ನೋಡುತ್ತಿದ್ದನು. ಅವನು ಇಡೀ ದೃಶ್ಯವನ್ನು ತೆರೆದಿಟ್ಟಿದ್ದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು. ಅವನು ಪೌಲೋಮನ ಬಳಿಗೆ ಬಂದು ಅವಳನ್ನು ಸಮಾಧಾನಗೊಳಿಸಿದನು. ಅವಳ ಕಣ್ಣೀರನ್ನು ಸೌಮ್ಯ ಮಳೆಯಂತೆ ಶಮನಗೊಳಿಸಿದನು. ಅವಳು ಅಳುತ್ತಿರುವಾಗ ಅವಳ ಕಣ್ಣುಗಳಿಂದ ಬಿದ್ದ ದುಃಖದ ಹನಿಗಳು ಒಂದು ಪ್ರಬಲವಾದ ನದಿಯನ್ನು ರೂಪಿಸಿದವು. ಅದು ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸಲು ಪ್ರಾರಂಭಿಸಿತು. ಈ ಪವಾಡಕ್ಕೆ ಸಾಕ್ಷಿಯಾದ ಬ್ರಹ್ಮನು ಆ ನದಿಗೆ ವಾದುಸಾರ ಎಂಬ ಹೆಸರನ್ನು ನೀಡಿದನು ಮತ್ತು ಅದು ಈಗ ದೊಡ್ಡ ಶಕ್ತಿಯೊಂದಿಗೆ ಸನ್ಯಾಸಿಯಾಗಿರುವ ಚ್ಯವನನ ಆಶ್ರಮವನ್ನು ನಿಧಾನವಾಗಿ ದಾಟಿ ಹೋಯಿತು. ಮನೆಗೆ ಹಿಂದಿರುಗಿದ ನಂತರ ಭೃಗು ತನ್ನ ಹೆಂಡತಿ ಮತ್ತು ಶಿಶು ಮಗನನ್ನು ಕಂಡನು. ಆದರೆ ಅವನ ಸಂತೋಷವು ಅಲ್ಪಕಾಲಿಕವಾಗಿತ್ತು. ರಾಕ್ಷಸನ ಹಿಂಸಾಚಾರದ ಬಗ್ಗೆ ಅವನ ಕೋಪಕ್ಕೆ ಯಾವುದೇ ಮಿತಿಯಲ್ಲಿಲ್ಲ ಮತ್ತು ಅವರ ದಾಳಿಕೋರನಿಗೆ ಪೌಲೋಮನ ಗುರುತನ್ನು ಯಾರು ಬಹಿರಂಗಪಡಿಸಿದ್ದಾರೆಂದು ತಿಳಿಯಲು ಅವನು ಬಯಸಿದನು. ಇನ್ನೂ ನಡಿಗೆದ ಪೌಲೋಮ ತನ್ನ ನಂಬಿಕೆಗೆ ದ್ರೋಹ ಮಾಡಿದ ಬೆಂಕಿಯ ದೇವತೆಯಾದ ಅಗ್ನಿ ಎಂದು ವಿವರಿಸಿದನು. ಭೃಗುನ ಕೋಪವು ಕುದಿಯಿತು ಮತ್ತು ಉತ್ಸಾಹದಿಂದ ಅವನು ಅಗ್ನಿಯನ್ನು ಶಪಿಸಿದನು. ನೀನು ಎಲ್ಲವನ್ನೂ ತಿನ್ನಿರಿ ಎಂದು ಹೇಳಿದನು. ಆ ಶಾಪವು ಶಾಂತವಾದ ಭೂದೃಶ್ಯದ ಮೇಲೆ ನೆರಳು ಬೀರಿದ ಕಪ್ಪು ಮೋಡದಂತೆ ಗಾಳಿಯಲ್ಲಿ ತೂಗಾಡಿತು. ಹೀಗೆ ಪೌಲೋಮ ಪರ್ವದ ಕಥೆಯು ಮುಂದುವರಿಯಿತು. ಪ್ರೀತಿ ನಷ್ಟ ಮತ್ತು ಪರಿವರ್ತನೆಯ ಕಥೆಯನ್ನು ನೇಯ್ಗೆ ಮಾಡಿತು. ಅದು ಕಾಲಮಾನಗಳಲ್ಲಿ ಶಾಶ್ವತವಾಗಿ ಕೆತ್ತಲ್ಪಟ್ಟಿತು. ಪ್ರಾಚೀನ ದಂತಕಥೆಯ ಕ್ಷೇತ್ರದಲ್ಲಿ ಒಂದು ಕಥೆಯು ಪವಿತ್ರ ಜ್ವಾಲೆಯಂತೆ ತೆರೆದುಕೊಂಡಿತು. ಒಬ್ಬ ಬುದ್ಧಿವಂತ ಋಷಿಯಾದ ಸೌತಿಯು ಬೆಂಕಿಯ ದೇವತೆಯಾದ ಅಗ್ನಿ ಮತ್ತು ಕೂಜ್ಯ ಋಷಿ ಭೃಗು ಅವರೊಂದಿಗಿನ ಪ್ರಕ್ಷುಬ್ಧ ಮುಖಾಮುಖಿಯ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಸೂರ್ಯನು ಭೂಮಿಯ ಮೇಲೆ ಉದಯಿಸುತ್ತಿದ್ದಂತೆ ಯಜ್ಞವೇದಿಯ ಬಳಿ ತನ್ನ ಕರ್ತರೆಗಳಲ್ಲಿ ನಿರತನಾಗಿದ್ದ ಅಗ್ನಿಗೆ ಭೃಗು ಸಮೀಪಿಸಿದನು. ಒಂದು ಗಂಭೀರ ವಿಷಯದ ಬಗ್ಗೆ ಅಗ್ನಿಯನ್ನು ಎದುರಿಸುವಾಗ ಋಷಿಯ ಕಣ್ಣುಗಳು ಆಂತರಿಕ ಬೆಂಕಿಯಿಂದ ಹೊಳೆಯುತ್ತಿದ್ದವು. ಓ ಅಗ್ನಿ, ಇದು ಏನು ಮೂರ್ಖತನ! ಭೃಗು ಗುಡುಗಿದನು. ನಿನ್ನ ಹೃದಯವು ಉತ್ಸಾಹದಿಂದ ಉರಿಯುತ್ತಿರುವಾಗ ನೀನು ನಿಷ್ಪಕ್ಷಪಾತವಾಗಿ ನಟಿಸುತ್ತಿದ್ದೀಯಾ? ನೀನು ದೇವತೆಗಳ ಬಾಯಿ ಮತ್ತು ಪವಿತ್ರ ಅರ್ಪಣೆಗಳಲ್ಲಿ ಪಾಲ್ಗೊಳ್ಳುವ ಮೊದಲಿಗನಾಗಿದ್ದೀಯಾ? ನೀನು ಎಲ್ಲಾ ವಸ್ತುಗಳಿಂದ ಶುದ್ಧ ಮತ್ತು ಅಶುದ್ಧವಾದದ್ದನ್ನು ತಿನ್ನುತ್ತೇನೆ ಎಂದು ಹೇಳಿಕೊಳ್ಳುವುದು ಹೇಗೆ ಅಗ್ನಿ? ಭೃಗು ಅವರ ಮಾತುಗಳಿಂದ ದಿಗ್ಭ್ರಮೆಗೊಂಡು ಚಿಂತನೆಗೆ ಇಳಿದನು. ಅವನು ವಿಷಯ ಆರೋಪಗಳ ಬಗ್ಗೆ ಯೋಚಿಸಿದನು. ಸತ್ಯದ ವಿರುದ್ಧ ತನ್ನದೇ ಆದ ಕ್ರಿಯೆಗಳನ್ನು ತೂಗುತ್ತಿದ್ದನು. ಅವನು ಯೋಚಿಸುತ್ತಿದ್ದಂತೆ ಅವನ ಮೇಲೆ ಒಂದು ಆಳವಾದ ಅರಿವು ಮೂಡಿತು. ಅವನು ನಿಜವಾಗಿಯೂ ದೇವತೆಗಳ ಬಾಯಿ
ದೇವತೆಗಳು ಮತ್ತು ಪಿತೃಗಳೆರಡನ್ನೂ ಸಮಾಧಾನಪಡಿಸಲು ತನ್ನ ಜ್ವಾಲೆಗಳ ಮೇಲೆ ಸುರಿದ ಪವಿತ್ರ ಬೆಣ್ಣೆಯನ್ನು ಸೇವಿಸುತ್ತಿದ್ದನು. ಇವೆರಡೂ ಪ್ರತ್ಯೇಕ ಅಸ್ತಿತ್ವಗಳಲ್ಲ, ಆದರೆ ಮೂಲಭೂತವಾಗಿ ಒಂದಾಗಿತ್ತು. ಎಲ್ಲಾ ಜೀವಿಗಳ ಬಾಯಾರಿಕೆಯನ್ನು ತಣಿಸುವ ನೀವಿ ಹೊಸ ತಿಳುವಳಿಕೆಯೊಂದಿಗೆ ಅಗ್ನಿ ತನ್ನನ್ನು ತ್ಯಾಗದ ಬಲಿಪೀಠಗಳಿಂದ ಹಿಂತೆರೆದುಕೊಂಡನು. ವಿನಾಶದ ಹಾದಿಯನ್ನು ಬಿಟ್ಟು ಹೋದನು. ಬ್ರಾಹ್ಮಣರು ತಮ್ಮ ಪವಿತ್ರ ಬೆಂಕಿಯಿಂದ ವಂಚಿತರಾಗಿ ಕತ್ತಲೆ ಮತ್ತು ಹತಾಶೆಯಲ್ಲಿ ಮುಳುಗಿ ಹೋದರು. ದೈವಿಕ ಜ್ವಾಲೆಯ ಅನುಪಸ್ಥಿತಿಯಿಂದ ಬ್ರಹ್ಮಾಂಡವು ಛಿದ್ರಗೊಂಡಿದೆ ಎಂದು ತೋರುತ್ತಿದ್ದರಿಂದ ಅವರ ಆಚರಣೆಗಳು ಮತ್ತು ಸಮಾರಂಭಗಳು ಸ್ಥಗಿತಗೊಂಡ. ಋಷಿಮುನಿಗಳು ಹತಾಶೆಯಿಂದ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನ ಸಲಹೆಯನ್ನು ಕೋರಿದರು. ಬ್ರಹ್ಮಾಂಡದ ಸಮತೋಲನವನ್ನು ಪುನರ್ಸ್ಥಾಪಿಸಲು ಮತ್ತು ಪವಿತ್ರ ಬೆಂಕಿಯನ್ನು ಪುನರುಜ್ಜೀವನಗೊಳಿಸಲು ತಮ್ಮ ಪರವಾಗಿ ಮಧ್ಯಪ್ರವೇಶಿಸುವಂತೆ ಅವರು ಆತನನ್ನು ಬೇಡಿಕೊಂಡರು. ಬ್ರಹ್ಮನು ಯುಗಯುಗಗಳ ಬುದ್ಧಿವಂತನಾಗಿ ಅವನ ಮುಂದೆ ಅಗ್ನಿಯನ್ನು ಕರೆದನು. ಸೌಮ್ಯವಾದ ಮಾತುಗಳೊಂದಿಗೆ ಅವನು ದೇವರನ್ನು ಉದ್ದೇಶಿಸಿ, ನೀನು ಪ್ರಪಂಚದ ಸೃಷ್ಟಿಕರ್ತ ಮತ್ತು ವಿಧ್ವಂಸಕನಾಗಿದ್ದಿ. ಅಸ್ತಿತ್ವದಲ್ಲಿರುವ ಎಲ್ಲವನ್ನೂ ನೀನು ಸಂರಕ್ಷಿಸುತ್ತಿ. ಅಗ್ನಿ, ನೀನು ಏಕೆ ಮೂರ್ಖತನದಿಂದ ವರ್ತಿಸುತ್ತಿದ್ದೀಯಾ? ನೀನು ಮಾತ್ರ ಬ್ರಹ್ಮಾಂಡದಲ್ಲಿ ಶುದ್ಧನಾಗಿದ್ದೀಯಾ? ಅದು ಉಳಿಯುತ್ತದೆ. ನಿನ್ನ ಸ್ವಂತ ಭಾಗವನ್ನು ಮತ್ತು ನಿನ್ನ ಬಾಯಿಯಲ್ಲಿ ಅರ್ಪಿಸಲಾದ ದೇವರುಗಳನ್ನು ಸ್ವೀಕರಿಸುವುದನ್ನು ಮುಂದುವರಿಸಲು ನಾನು ನಿನಗೆ ಆದೇಶಿಸುತ್ತೇನೆ. ಬ್ರಹ್ಮನ ಮಾತುಗಳಿಂದ ವಿನಮ್ರನಾದ ಅಗ್ನಿ ಅವನ ಇಚ್ಛೆಗೆ ವಿಧೇಯತೆಯನ್ನು ಪ್ರತಿಜ್ಞೆ ಮಾಡಿದನು. ಅವನು ತನ್ನ ಕರ್ತವ್ಯಗಳಿಗೆ ಮರಳಿದನು. ಮತ್ತೊಮ್ಮೆ ಪವಿತ್ರ ಬೆಣ್ಣೆಯನ್ನು ದೇವತೆಗಳು ಮತ್ತು ಪಿತೃಗಳ ಬಾಯಿಯಾಗಿ ಸೇವಿಸಿದನು. ಸಮತೋಲನವನ್ನು ಪುನಃ ಸ್ಥಾಪಿಸಿದಾಗ ಬ್ರಹ್ಮಾಂಡವು ಸಂತೋಷವಾಯಿತು ಮತ್ತು ಋಷಿಗಳು ತಮ್ಮ ಸಮಾರಂಭಗಳನ್ನು ಹೊಸ ಹುರುಪಿನಿಂದ ಪುನರಾರಂಭಿಸಿದರು. ಹೀಗೆ ಅಗ್ನಿಯ ಶಾಪದ ಕಥೆಯು ಪೂರ್ಣವಾಗಿ ಸುತ್ತುವರಿಯಿತು. ಇದು ಎಲ್ಲಾ ಜೀವಿಗಳೊಳಗೆ ಉರಿಯುವ ದೈವಿಕ ಜ್ವಾಲೆಯ ಶಾಶ್ವತ ಸ್ವರೂಪಕ್ಕೆ ಸಾಕ್ಷಿಯಾಗಿದೆ. ಸೌತಿ ತನ್ನ ಪಟ್ಟಣವನ್ನು ಮುಕ್ತಾಯಗೊಳಿಸಿದಾಗ ಸಭೆಯು ಉತ್ಸಾಹದಿಂದ ಆಲಿಸಿತು. ಪೌಲೋಮ ಮತ್ತು ಚ್ಯವರನ ಜನನಕ್ಕೆ ಸಂಬಂಧಿಸಿದ ಪ್ರಾಚೀನ ಇತಿಹಾಸವನ್ನು ಅವರ ಹೃದಯಗಳು ಆಶ್ಚರ್ಯದಿಂದ ತುಂಬಿದವು. ಬ್ರಹ್ಮಾಂಡದ ಒಂದು ದೂರದ ಮೂಲೆಯಲ್ಲಿ ಮೇನಕ ಎಂಬ ಹೆಸರಿನ ಆಕಾಶ ನೃತ್ಯಕ ಹುಡುಗಿಯೊಬ್ಬಳು ಗಾಂಧರ್ವರ ರಾಜನಾದ ವಿಶ್ವವಾಸುವಿನ ಗಮನವನ್ನು ಸೆಳೆದಿದ್ದಳು. ಅವರ ರಹಸ್ಯ ಪ್ರಯತ್ನಗಳು ಅನಿರೀಕ್ಷಿತ ಗರ್ಭಧಾರಣೆಗೆ ಕಾರಣವಾದವು ಮತ್ತು ಸಮಯ ಬಂದಾಗ ಮೇನಕನು ಮಹಾನ್ ಋಷಿ ಸ್ಥುಲಕೇಶ ಅವರ ಆಶ್ರಮದ ಬಳಿ ನದಿಯ ದಡದಲ್ಲಿ ಸುಂದರವಾದ ಶಿಶು ಹುಡುಗಿಗೆ ಜನ ನೀಡಿದ ನವಜಾತ ಶಿಶುವನ್ನು ತನ್ನ ತಾಯಿಯು ತ್ಯಜಿಸಿದ್ದಳು. ಆಕೆಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಬಿಟ್ಟುಕೊಡಲು ಯಾವುದೇ ಹಿಂಜರಿಕೆ ಇರಲಿಲ್ಲ. ಆದಾಗ್ಯೂ ಅದೃಷ್ಟವು ಬೇರೆ ಯೋಜನೆಗಳನ್ನು ಹೊಂದಿತ್ತು. ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಋಷಿ ಸ್ಥುಲಕೇಶನು ನದಿಯ ದಡದಲ್ಲಿ ಮಲಗಿದ್ದ ಶಿಶುವನ್ನು ಕಂಡುಹಿಡಿದು ಅವಳನ್ನು ಒಳಗೆ ಕರೆದೊಯ್ದು ತನ್ನದೇ ಆದವಳಾಗಿ ಬೆಳೆಸಿದನು. ಅವಳು ಬೆಳೆದಂತೆ ಮಗುವು ಸದ್ಗುಣ ಮತ್ತು ಸೌಂದರ್ಯದ ಪ್ರತಿರೂಪವೆಂದು ಸಾಬೀತಾಯಿತು. ಒಳ್ಳೆಯತನ ಮತ್ತು ಆಕರ್ಷಣೆಯಲ್ಲಿ ಇತರರನ್ನು ಮೀರಿಸಿತು. ಸ್ಥುಲಕೇಶನು ಆಕೆಗೆ ಪ್ರಮದ್ವಾರ ಎಂದು ಹೆಸರಿಟ್ಟನು. ಇದರರ್ಥ ಅಳೆಯಲಾಗದಷ್ಟು ಸುಂದರವಾಗಿರುವವನು. ವರ್ಷಗಳು ಕಳೆದವು ಮತ್ತು ಪ್ರಮದ್ವರನ ಖ್ಯಾತಿಯು ದೂರ ದೂರಕ್ಕೂ ಹರಡಿತು. ಪ್ರಮತಿಯ ಮಗರು ಆಕೆಯ ಅಸಾಧಾರಣ ಗುಣಗಳ ಕಥೆಗಳನ್ನು ಕೇಳಿದನು ಮತ್ತು ಮೊದಲ ನೋಟದಲ್ಲೇ ಪ್ರೀತಿಯಿಂದ ಪ್ರಭಾವಿತನಾಗಿದ್ದನು. ಅವನು ತನ್ನ ತಂದೆ ಪ್ರಮತಿಯನ್ನು ಸಂಪರ್ಕಿಸಿದನು. ತುಲಕೇಶನಿಗೆ ಪ್ರಮದ್ವರನ ಮದುವೆಯನ್ನು ಕೇಳಲು ವಿನಂತಿಸಿದನು. ಪ್ರಮತಿಯು ಒಪ್ಪಿಕೊಂಡಳು ಮತ್ತು ಮಂಗಳಕರ ನಕ್ಷತ್ರವಾದ ವರ್ಗದೈವತ್ತನ್ನು ಏರಿದಾಗ ರು ಮತ್ತು ಪ್ರಮದ್ವರನ ಮದುವೆಗೆ ವ್ಯವಸ್ಥೆ ಮಾಡಲಾಯಿತು. ಆದರೆ ಅದೃಷ್ಟವು ಮತ್ತೊಮ್ಮೆ ಬೇರೆ ಯೋಜನೆಗಳನ್ನು ಹೊಂದಿತ್ತು. ಅವರ ಮದುವೆಯ ಮುನ್ನಾದಿನದಂದು ಪ್ರಮದ್ವಾರ ತನ್ನ ಸ್ನೇಹಿತರೊಂದಿಗೆ ನದಿಯ ಬಳಿ ಆಟವಾಡುತ್ತಿದ್ದಾಗ ಅವಳು ತಿಳಿಯದೆ ಹುಲ್ಲಿನಲ್ಲಿ ಅಡಗಿಕೊಂಡಿದ್ದ ಹಾವಿನ ಮೇಲೆ ಕಾಲಿಟ್ಟಳು. ಸರೀಸೃಪದ ವಿಷವು ಅವಳ ರಕ್ತನಾಳಗಳ ಮೂಲಕ ಹರಿಯಿತು ಮತ್ತು ಅವಳು ನಿರ್ಜೀವವಾಗಿ ನೆಲಕ್ಕೆ ಕುಸಿದು ಬಿದ್ದಳು. ಪ್ರಮದ್ವರನ ದುರಂತದ ಸುದ್ದಿ ಕಾಳ್ಗಿಚ್ಚಿನಂತೆ ಹರಳಿತು ಮತ್ತು ಶೀಘ್ರದಲ್ಲೇ ಸ್ವಸ್ಥಾತ್ರೆಯ ಮಹಾಜನ
ಮತ್ತು ಇತರರು ಸೇರಿದಂತೆ ಅನೇಕ ಪ್ರಸಿದ್ಧ ಬ್ರಾಹ್ಮಣರು ಅವಳ ಚಲನರಹಿತ ದೇಹದ ಸುತ್ತಲೂ ಒಟ್ಟುಗೂಡಿದರು. ಅವರು ಅಳುತ್ತಿದ್ದರು ಮತ್ತು ಅಳುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರಿಂದ ಕಸಿದುಕೊಳ್ಳಲ್ಪಟ್ಟ ಯುವತಿಯ ಬಗ್ಗೆ ಸಹಾನುಭೂತಿಯಿಂದ ಹೊರಬಂದರು. ಆದಾಗ್ಯೂ ಅಳೆಯಲಾಗದ ದುಃಖದಲ್ಲಿ ಮುಳುಗಿ ಹೋದನು. ತನ್ನ ಪ್ರಿಯ ಪ್ರಮದ್ವಾರನು ತನ್ನ ಮುಂದೆ ನಿರ್ಜೀವವಾಗಿ ಬಿದ್ದಿರುವುದನ್ನು ಸಹಿಸಲಾರದೆ ಆತ ದೃಶ್ಯದಿಂದ ಹಿಂದೆ ಸರಿದನು. ಬ್ರಾಹ್ಮಣರ ಸಭೆಯು ಆಕೆಯ ದೇಹದ ಸುತ್ತಲೂ ಉಳಿದುಕೊಂಡಿತು. ತಮ್ಮ ಜೀವನದ ಮೇಲೆ ಅಳಿಸಲಾಗದ ಗುರುತು ಹಾಕಿದ ಈ ಸುಂದರ ಮತ್ತು ಸದ್ಗುಣಶೀಲ ಯುವತಿಯ ನಿಧನಕ್ಕೆ ಸಂತಾಪ ಸೂಚಿಸಿತು. ಅವರು ಮೌನವಾಗಿ ಕರುತಿಯ ಸೌಂದರ್ಯದಿಂದ ಸುತ್ತುವರಿದಾಗ ಮರಣವೂ ಸಹ ಪ್ರಮದ್ವರನ ಪ್ರಕಾಶವನ್ನು ನಂದಿಸಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಯಿತು. ಅವಳ ಸೌಂದರ್ಯವು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯಿತು. ಅವಳ ಆತ್ಮವು ಭೌತಿಕ ಕ್ಷೇತ್ರವನ್ನು ಮೀರಿದೆ ಎಂಬಂತೆ ಬ್ರಾಹ್ಮಣರ ಒಟ್ಟುಗೂಡಿಸುವಿಕೆಯು ಅವರ ಜೀವನದ ಮೇಲೆ ಅವಳು ಬೀರಿದ ಆಳವಾದ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ ಮತ್ತು ಪ್ರಮದ್ವರನ ಸ್ಮರಣೆಯು ಅವರ ಹೃದಯದಲ್ಲಿ ಶಾಶ್ವತವಾಗಿ ಬದುಕುತ್ತದೆ. ದಟ್ಟವಾದ ಕಾಡಿನಲ್ಲಿ ತನ್ನ ಪ್ರೀತಿಯ ಪ್ರಮದ್ವಾರನ ನಿರ್ಜೀವ ದೇಹದ ಪಕ್ಕದಲ್ಲಿ ಕುಳಿತಿದ್ದನು. ಅವಳ ಸೂಕ್ಷ್ಮ ರೂಪವು ನೆಲದ ಮೇಲೆ ಬರಿದಾಗಿತ್ತು. ಅವನು ದುಃಖದಿಂದ ಮುಳುಗಿ ಹೋದನು. ಅವನ ಹೃದಯವು ಲಕ್ಷಾಂತರ ತುಂಡುಗಳಾಗಿ ಛಿದ್ರವಾಯಿತು. ಮರಗಳ ಮೂಲಕ ಪ್ರತಿಧ್ವನಿಸುವ ವಿಲಾಪದಲ್ಲಿ ತನ್ನ ದುಃಖವನ್ನು ಸುರಿಯುವಾಗ ಅವನ ಮುಖದ ಮೇಲೆ ಕಣ್ಣೀರು ಹರಿಯಿತು. ಕ್ರೂರವಿಧಿ. ಅಳತೊಡಗಿದ ನನ್ನ ಪ್ರಿಯ ಪ್ರಮದ್ವಾರನನ್ನು ನನ್ನಿಂದ ಏಕೆ ಕಿತ್ತುಕೊಳ್ಳಲಾಗಿದೆ? ನಾನು ಸದ್ಗುಣಶೀಲ ಜೀವನವನ್ನು ನಡೆಸುತ್ತಿದ್ದೇನೆ, ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಮತ್ತು ನನ್ನ ಹಿರಿಯರನ್ನು ಗೌರವಿಸುತ್ತಿದ್ದೇನೆ. ಈ ಎಲ್ಲ ಅರ್ಹತೆಗಳು ವ್ಯರ್ಥವಾಗಿವೆಯೇ? ಅದು ಅವಳನ್ನು ಮತ್ತೆ ಜೀವಂತವಾಗಿಸಲು ಸಾಧ್ಯವಿಲ್ಲವೇ? ಅವನು ಮಾತನಾಡುತ್ತಿರುವಾಗ ಒಬ್ಬ ಸ್ವರ್ಗೀಯ ಸಂದೇಶವಾಹಕನು ಅವನ ಮುಂದೆ ಕಾಣಿಸಿಕೊಂಡನು. ಅದರ ಉಪಸ್ಥಿತಿಯು ಶಾಂತ ಮತ್ತು ಅಸ್ಥಿರವಾಗಿದೆ. ಸಂದೇಶವಾಹಕನ ಮಾತುಗಳು ಅವರ ಹತಾಶೆಯನ್ನು ಚಾಕುವಿನಂತೆ ಕತ್ತರಿಸಿದವರು. ನಿನ್ನ ವಿಲಾಪಗಳು ವ್ಯರ್ಥವಾಗಿವೆ. ಸಂದೇಶವಾಹಕನು ನಿಧಾನವಾಗಿ ಹೇಳಿದನು, ನಿನ್ನ ಪ್ರೀತಿಯ ಪ್ರಮದ್ವಾರನು ಈ ಭೂಮಿಯಲ್ಲಿ ತನ್ನ ದಿನಗಳನ್ನು ಕಳೆದಿದ್ದಾನೆ. ಆದರೆ ದುಃಖಿಸಬೇಡ, ಏಕೆಂದರೆ ದೇವರುಗಳು ಅವಳನ್ನು ಪುನಃ ಜೀವಂತಗೊಳಿಸಲು ಒಂದು ಮಾರ್ಗವನ್ನು ಒದಗಿಸಿದ್ದಾರೆ. ಪ್ರಮದ್ವಾರನ ಪುನರುತ್ಥಾನದ ರಹಸ್ಯವನ್ನು ಬಹಿರಂಗಪಡಿಸುವಂತೆ ಸಂದೇಶವಾಹಕನನ್ನು ಕೇಳಿದಾಗ ಅವರ ಕಣ್ಣುಗಳು ಭರವಸೆಯಿಂದ ಬೆಳಗಿದವು. ತನ್ನ ವಧುವಿನ ಮರಳುವಿಕೆಗೆ ಬದಲಾಗಿ ತನ್ನ ಜೀವನದ ಅರ್ಧವನ್ನು ಅರ್ಪಿಸಬೇಕು ಎಂದು ಆಕಾಶದಲ್ಲಿ ವಿವರಿಸಲಾಗಿದೆ. ನಾನು ಅವಳಿಗಾಗಿ ನನ್ನ ಪ್ರಾಣವನ್ನು ಅತ್ಯಂತ ಸ್ವೇಚ್ಛೆಯಿಂದ ಕೊಡುತ್ತೇನೆ. ದೃಢನಿಶ್ಚಯದಿಂದ ನಡುಗಿದ ಆಲ ಧ್ವನಿಯಲ್ಲಿ ಘೋಷಿಸಿದ, ನನ್ನ ಪ್ರೀತಿಯ ಪ್ರಮದ್ವಾರ ಮತ್ತೊಮ್ಮೆ ಏಳಲಿ. ಅವಳ ಹಿಂದಿನ ಸೌಂದರ್ಯ ಮತ್ತು ಹೊಳಪಿಗೆ ಮರಳಲಿ. ನಂತರ ಸಂದೇಶವಾಹಕನು ತನ್ನ ನಿರ್ಧಾರದ ಭಾರವನ್ನು ಯೋಚಿಸಲು ರುರುವನ್ನು ಬಿಟ್ಟು ಹೊರಟು ಹೋದನು. ತನ್ನ ಜೀವನದ ಅರ್ಧವನ್ನು ಬಿಟ್ಟುಕೊಡುವುದರಿಂದ ಭೂಮಿಯ ಮೇಲಿನ ತನ್ನ ಸಮಯ ಕಡಿಮೆಯಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವನು ಪ್ರಮದ್ವಾರನೊಂದಿಗೆ ಹಂಚಿಕೊಂಡ ಪ್ರೀತಿಗಾಗಿ ಈ ತ್ಯಾಗವನ್ನು ಮಾಡಲು ಸಿದ್ಧರಿದ್ದನವರು. ಅವರ ಪ್ರಸ್ತಾಪದ ಸುದ್ದಿ ಮೃತರ ನ್ಯಾಯಾಧೀಶರಾದ ಧರ್ಮದೇವರಿಗೆ ತಲುಪುತ್ತಿದ್ದಂತೆ ಸಂದೇಶವಾಹಕ ಮತ್ತು ಗಾಂಧರ್ವರ ರಾಜನಾದ ಪ್ರಮದ್ವರನ ತಂದೆ ಒಳಗೊಂಡ ನಿಯೋಗವು ಆತನನ್ನು ಸಂಪರ್ಕಿಸಿತು. ಅವರು ತಮ್ಮ ವಿನಂತಿಯನ್ನು ಅಂಗೀಕರಿಸುವಂತೆ ಧರ್ಮವನ್ನು ಬೇಡಿಕೊಂಡರು. ಪ್ರಮದ್ವರನು ಅವರ ಅರ್ಧ ಜೀವನದೊಂದಿಗೆ ಸತ್ತವರೊಳಗಿಂದ ಏಳಲು ಅವಕಾಶ ಮಾಡಿಕೊಟ್ಟರು. ಧರ್ಮನು ಅವರ ಮನವಿಗಳಿಂದ ಪ್ರೇರಿತರಾಗಿ ಅವರ ಪ್ರಸ್ತಾಪಕ್ಕೆ ಒಪ್ಪಿಕೊಂಡನು. ಆದ್ದರಿಂದ ಈಗ ಅವರ ಜೀವನದ ಒಂದು ಭಾಗದಿಂದ ತುಂಬಿದ ಪ್ರಮದ್ವಾರ ತನ್ನ ನಿದ್ದೆಯಿಂದ ಪ್ರಕಾಶಮಾನವಾಗಿ ಮತ್ತು ಮತ್ತೊಮ್ಮೆ ಸಂಪೂರ್ಣಳಾಗಿ ಎದ್ದು ನಿಂತನು. ಅವರ ಒಕ್ಕೂಟವು ಶೀಘ್ರದಲ್ಲೇ ಭವ್ಯವಾದ ಸಮಾರಂಭದಲ್ಲಿ ಪವಿತ್ರವಾಯಿತು. ಅವರ ಕುಟುಂಬಗಳು ಮತ್ತು ಸ್ನೇಹಿತರು ಭಾಗವಹಿಸಿದ್ದರು. ಅವರು ಒಟ್ಟಿಗೆ ತಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿದಾಗ ತನ್ನ ಜನರನ್ನು ದೀರ್ಘಕಾಲದಿಂದ ಪೀಡಿಸುತ್ತಿದ್ದ
ಸರ್ಪಕೋಟವನ್ನು ನಾಶ ಮಾಡಲು ಪ್ರತಿಜ್ಞೆ ಮಾಡಿದರು. ಪ್ರಮದ್ವಾರನು ತನ್ನ ಪಕ್ಕದಲ್ಲಿ ತನ್ನ ವಿಶ್ವಾಸಾರ್ಹ ಕೋಲಿನೊಂದಿಗೆ ಸೋಲಿಸಲು ಸರ್ಪಗಳನ್ನು ಹುಡುಕುತ್ತಾ ಭೂಮಿಯಲ್ಲಿ ಸುತ್ತಾಡಿದನು. ಒಂದು ದಿನ ವಿಶಾಲವಾದ ಅರಣ್ಯಕ್ಕೆ ಕಾಲಿಡುತ್ತಿದ್ದಾಗ ಅದರ ಬೃಹತ್ ಸುರುಳಿಗಳು ನೆಲಕ್ಕೆ ಅಡ್ಡಲಾಗಿ ಹರಡಿಕೊಂಡಿದ್ದ ಪ್ರಾಚೀನ ದುಂಡುಬಾಹವನ್ನು ಎದುರಿಸಿದನು. ಆ ಮೃಗವು ರುರುವಿನ ಕೋಪವನ್ನು ಅರಿತುಕೊಂಡು ಅವನನ್ನು ಶಾಂತವಾಗಿ ಸಂಬೋಧಿಸಿತು. ಬ್ರಾಹ್ಮಣನೇ, ನಾನು ನಿನಗೆ ಯಾವ ಹಾನಿಯನ್ನೂ ಮಾಡಲಿಲ್ಲ ಎಂದು ದುಂಡುಬನು ಹೇಳಿದನು. ಹಗಲಿನ ಉರಿಯುತ್ತಿರುವ ಬಿಸಿಲಿನಲ್ಲಿ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಋಷಿಯಾಗಿದ್ದ ರುರು ಮರದ ನೆರಳಿನ ಕೆಳಗೆ ಕುಳಿತಿದ್ದನು. ಅವನ ಕಣ್ಣುಗಳು ದುಂಡುಬ ಸರ್ಪದ ಮೇಲೆ ನಿಂತವು. ನಿರೂಪಕನಾದ ಸೌತಿಯು ಮಂತ್ರಮುಗ್ಧರಾದ ಪ್ರೇಕ್ಷಕರಿಗೆ ಕಥೆಯನ್ನು ಹೇಳುತ್ತಿದ್ದಂತೆ ಗಾಳಿಯು ಉದ್ವಿಗ್ನತೆಯಿಂದ ದಟ್ಟವಾಗಿತ್ತು. ಪ್ರಾಣವೆಂಬಂತೆಯೇ ಅವನಿಗೆ ಪ್ರಿಯವಾದ ರುರುಳ ಹೆಂಡತಿಯು ಹಾವಿನಿಂದ ಕಚ್ಚಲ್ಪಟ್ಟಿದ್ದಳು ಮತ್ತು ಅವನ ದುಃಖ ಮತ್ತು ಕೋಪದಲ್ಲಿ ತನ್ನ ಮಾರ್ಗವನ್ನು ದಾಟಿದ ಪ್ರತಿಯೊಂದು ಹಾವನ್ನು ಕೊಲ್ಲುವುದಾಗಿ ಅವನು ಪ್ರತಿಜ್ಞೆ ಮಾಡಿದನು. ದುಂದುಬನಿಗೆ ಮಾತನಾಡುವಾಗ ಅವನ ಕಣ್ಣುಗಳು ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ನೀನು ನಿನ್ನ ಸಂಬಂಧಿಕರ ದ್ರೋಹಕ್ಕೆ ಬೆಲೆ ಕೊಡುವೆ. ನೀನು ಸಾಯುವವರೆಗೂ ನಾನು ವಿಶ್ರಾಂತಿ ಪಡೆಯುವುದಿಲ್ಲ. ಪದಗಳು ಗಾಳಿಯಲ್ಲಿ ಸವಾಲಿನಂತೆ ತೂಗಾಡುತ್ತಿದ್ದವು ಮತ್ತು ಸೌತಿಯು ರುರುಳ ಘೋಷಣೆಯ ಭಾರವನ್ನು ಮುಳುಗಿಸಲು ಅವಕಾಶ ಮಾಡಿಕೊಟ್ಟಿತು. ಆದರೆ ದುಂಡುಬನು ಸಾಮಾನ್ಯ ಸರ್ಪವಾಗಿರಲಿಲ್ಲ. ಅದು ಪ್ರಾಚೀನ ಮತ್ತು ಬುದ್ಧಿವಂತ ಎರಡೂ ರೀತಿಯ ಧ್ವನಿಯಲ್ಲಿ ಮಾತನಾಡುತ್ತಿತ್ತು. ಓ ಬ್ರಾಹ್ಮಣ, ಮನುಷ್ಯರನ್ನು ಕಚ್ಚುವ ಹಾವುಗಳು ನಮಗಿಂತ ಭಿನ್ನವಾಗಿವೆ. ನಾವು ಸಾವು ಮತ್ತು ವಿನಾಶವನ್ನು ತರುವ ಆ ಹಾವುಗಳಂತಲ್ಲ. ನಾನು ಅವರಲ್ಲಿ ಒಬ್ಬನೆಂಬ ತಪ್ಪು ಕಲ್ಪನೆಯ ಅಡಿಯಲ್ಲಿ ನನ್ನನ್ನು ಕೊಲ್ಲಬೇಡಿ ಎಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ರುರು ಅವರ ನೋಟವು ಅಲುಗಾಡಿತು. ಅವನ ಕೋಪವು ದುಂಡುಬನ ಮಾತುಗಳಿಂದ ಶಾಂತವಾಯಿತು. ಸೌತಿಯು ಹೇಳುವುದನ್ನು ಮುಂದುವರೆಸಿದಾಗ, ಪ್ರತೀಕಾರದ ಬಯಕೆ ಮತ್ತು ದುಂಡುಬನ ಬೇಡಿಕೆ ಬಗ್ಗೆ ಹೆಚ್ಚುತ್ತಿರುವ ತಿಳುವಳಿಕೆಯ ನಡುವೆ ರುರು ಛಿದ್ರಗೊಂಡಿದ್ದಾನೆ ಎಂಬುದು ಸ್ಪಷ್ಟವಾಯಿತು. ಹಾವಿನ ಮಾತುಗಳು ಅವನೊಳಗೆ ಒಂದು ಸ್ವರಮೇಳವನ್ನು ಹೊಡೆದಿದ್ದವು ಮತ್ತು ಅವನು ಅದರ ಕಣ್ಣುಗಳಲ್ಲಿ ಭಯವನ್ನು ನೋಡಿದನು. ಇದು ಬಹುತೇಕ ಮಾನವನಂತೆ ತೋರುತ್ತದೆ. ರುರು ಅವರ ಸಹಾನುಭೂತಿ ಅವನ ಮೇಲೆ ಮೇಲುಗೈ ಸಾಧಿಸಿತು ಮತ್ತು ಅವನು ದುಂಡುಬನನ್ನು ಕೊಲ್ಲದಿರಲು ನಿರ್ಧರಿಸಿದನು. ಶಿಯ ಕೈ ಚಾಚಿತು ಮತ್ತು ಸೌಮ್ಯವಾದ ಬೆರಳುಗಳಿಂದ ಅವನು ಹಾವಿನ ತಲೆಯನ್ನು ಸ್ಪರ್ಶಿಸಿದನು. ಹೇ ಸರ್ಪ, ನೀನು ನಿಜವಾಗಿಯೂ ಯಾರು ನನಗೆ ಹೇಳು. ಅವನು ಕೇಳಿದ ಅವನ ಧ್ವನಿಯು ಬೇಸಿಗೆಯ ತಂಗಾಳಿಯಂತೆ ಮೃದುವಾಗಿತ್ತು. ತನ್ನ ಪರಿವರ್ತನೆಯ ಕಥೆಯನ್ನು ಪ್ರಾರಂಭಿಸಿದಾಗ ದುಂಡುಬನ ಕಣ್ಣುಗಳು ಸಮಾಧಾನದಿಂದ ಮುಚ್ಚಿದವು. ಇದು ಒಮ್ಮೆ ಸಹಸ್ರಪತ್ ಒಬ್ಬ ಮಹಾನ್ ಋಷಿಯಾಗಿದ್ದನು. ಯಾವುದೋ ಅಜ್ಞಾತ ಉಲ್ಲಂಘನೆಗಾಗಿ ಬ್ರಾಹ್ಮಣನಿಂದ ಶಾಪಕ್ಕೊಳಗಾಗಿದ್ದನು. ರುರು ಅವರ ಕುತೂಹಲ ಕೆರಳಿಸಿತು ಮತ್ತು ಅವರು ಹೆಚ್ಚಿನ ಮಾಹಿತಿಗಾಗಿ ದುಂಡುಬನನ್ನು ಒತ್ತಾಯಿಸಿದರು. ಹೇಳಿ, ಓ ಸರ್ಪ, ನಿನ್ನನ್ನು ಬದಲಾಯಿಸಿದ ಶಾಪ ಯಾವುದು ಮತ್ತು ನಿನ್ನ ರೂಪವು ಎಷ್ಟು ಕಾಲ ಹೀಗೆ ಮುಂದುವರಿಯುತ್ತದೆ? ಹಾವಿನ ಧ್ವನಿಯು ತನ್ನ ಹಿಂದಿನ ಜೀವನ ಮತ್ತು ಅದರ ಪ್ರಸ್ತುತ ಅದೃಷ್ಟದ ಬಗ್ಗೆ ಮಾತನಾಡುವಾಗ ನಡುಗಿತು. ಒಂದು ಅದೃಷ್ಟವು ಸೂಕ್ಷ್ಮವಾದ ದಾರದಂತೆ ಸಮತೋಲನದಲ್ಲಿ ತೂಗಾಡುತ್ತಿತ್ತು. ಸೌತಿಯು ತನ್ನ ಕಥೆಯನ್ನು ಮುಗಿಸಿದಾಗ ಪ್ರೇಕ್ಷಕರು ರುರು ಅವರ ನಿರ್ಧಾರದ ಸಂಕೀರ್ಣತೆಗಳ ಬಗ್ಗೆ ಯೋಚಿಸಲು ಬಿಡಲಾಯಿತು. ಅವರು ಸಹಾನುಭೂತಿಯಿಂದ ದುಂದುಬನನ್ನು ಬಿಟ್ಟುಬಿಟ್ಟಿದ್ದಾರೆಯೇ ಅಥವಾ ಅವರು ಇನ್ನೂ ಏನನ್ನಾದರೂ ನೋಡಿದ್ದಾರೆಯೇ? ಸರ್ಪದ ಮಾತುಗಳು ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ಸರಿ ಮತ್ತು ತಪ್ಪುಗಳ ನಡುವಿನ ರೇಖೆಯು ಮಸುಕಾಯಿತು. ಇತರ ಸರ್ಪಗಳಂತೆ ಅದೇ ವಿಪತ್ತುಗಳಿಗೆ ಒಳಗಾಗುತ್ತಾರೆ, ಆದರೆ ತಮ್ಮ ಅದೃಷ್ಟವನ್ನು ಹಂಚಿಕೊಳ್ಳುವುದಿಲ್ಲ. ದುಃಖದಲ್ಲಿ ಅದೇ, ಆದರೆ ಸಂತೋಷದಲ್ಲಿ ವಿಭಿನ್ನವಾಗಿದೆ. ಪೂಜ್ಯ ಋಷಿಯಾದ ಸೌತಿಯು ಹಸಿರಿನಿಂದ ಕೂಗಿ ನೆರೆದಿದ್ದ ಸಭಿಕರಿಗೆ ಪ್ರಾಚೀನ ಕಥೆಯೊಂದನ್ನು ಹೇಳುವುದನ್ನು ಮುಂದುವರೆಸಿದನು. ತನ್ನ ಕಠಿಣ ತಪಸ್ಸಿನ ಮೂಲಕ
ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದ್ದ ಬತ್ತ ಸನ್ಯಾಸಿ ತನ್ನ ಸ್ನೇಹಿತ ಖಗಾಮನ ಬಗ್ಗೆ ಮಾತನಾಡುವಾಗ ಅವನ ಮಾತುಗಳು ಮೋಡಿ ಮಾಡಿದವು. ಖಗಾಮನು ತನ್ನ ಉದ್ವೇಗಭರಿತ ಸ್ವಭಾವ ಮತ್ತು ತೀಕ್ಷ್ಣವಾದ ನಾಲಿಗೆಗೆ ಹೆಸರುವಾಸಿಯಾಗಿದ್ದನು. ಆದರೂ ಸೌತಿಯ ನಿರೂಪಣೆಯು ಈ ಒರಟಾದ ಹೊರಭಾಗದ ಕೆಳಗೆ ಚಿನ್ನದ ಹೃದಯವಿದೆ ಎಂದು ಬಹಿರಂಗಪಡಿಸಿತು. ಒಂದು ದಿನ ಖಗಾಮನು ಪವಿತ್ರವಾದ ಅಗ್ನಿದತ್ಯಾಗವಾದ ಅಗ್ನಿಪೋತವನ್ನು ಪ್ರದರ್ಶಿಸುತ್ತಿದ್ದಾಗ ಸೌತಿಯು ತಮಾಷೆಯ ಮನಸ್ಥಿತಿಯಲ್ಲಿ ಹುಲ್ಲಿನ ಬ್ಲೇಡ್ಗಳಿಂದ ಅಣಕು ಹಾವನ್ನು ರೂಪಿಸಿದನು. ಚೇಷ್ಟೆಯ ಉದ್ದೇಶದಿಂದ ಅವನು ತನ್ನ ಸ್ನೇಹಿತನನ್ನು ತಾತ್ಕಾಲಿಕ ಹಾವಿನಿಂದ ಬೆಚ್ಚಿ ಬೀಳಿಸಲು ಪ್ರಯತ್ನಿಸಿದನು. ಹೇಗಾದರೂ ಖಗಾಮನು ಲಘುವಾಗಿ ಪರಿಗಣಿಸಬಹುದಾದವನಲ್ಲ. ಅಣಕು ಹಾವನ್ನು ನೋಡಿ ಅವನು ಮೂರ್ಛೆ ಹೋದನು ಮತ್ತು ಅವನು ಪ್ರಜ್ಞೆ ಮರಳಿದಾಗ ಅವನ ಕೋಪವು ಸ್ಪಷ್ಟವಾಗಿತ್ತು. ನೀವು ನನ್ನನ್ನು ಹೆದರಿಸಲು ಶಕ್ತಿಹೀನ ಅಣಕುವು ಹಾವನ್ನು ಮಾಡಿದ ಕಾರಣ ಖಗಾಮ ಗುಡುಗಿದನು. ನನ್ನ ಶಾಪದಿಂದ ನೀವೇ ವಿಷರಹಿತ ಹಾವಾಗಿ ಪರಿವರ್ತನೆಗೊಳ್ಳುತ್ತೀರಿ. ತನ್ನ ಸ್ನೇಹಿತನ ಮಾತುಗಳ ಗಂಭೀರತೆಯನ್ನು ಅರಿತ ಸೌತಿಯ ಹೃದಯವು ವೇಗಗೊಂಡಿತು. ಕೈ ಜೋಡಿಸಿ ಮತ್ತು ಉದ್ವಿಗ್ನ ಹೃದಯದಿಂದ ಕೆಳಕ್ಕೆ ಬಾಗಿದ ಸೌತಿ ತನ್ನನ್ನು ಕ್ಷಮಿಸುವಂತೆ ಖಗಾಮನಿಗೆ ಬೇಡಿಕೊಂಡನು. ತನ್ನ ಉದ್ದೇಶ ಕೇವಲ ತನ್ನ ಸ್ನೇಹಿತನಿಂದ ನಗು ತರಿಸುವುದು ಎಂದು ವಿವರಿಸಿದನು ಮತ್ತು ಕರುಣೆಗಾಗಿ ಬೇಡಿಕೊಂಡನು. ಸೌತಿಯ ಸಂಕಟದಿಂದ ಪ್ರೇರೇಪಿಸಲ್ಪಟ್ಟ ಖಗಾಮನು ಆದರೆ ಒಂದು ಪ್ರಮುಖವಾದ ಮಾಹಿತಿಯನ್ನು ನೀಡುವ ಮೊದಲು, ಅಲ್ಲಕೋ ಧರ್ಮನಿಷ್ಠನೇ, ಚೆನ್ನಾಗಿ ಕೇಳು. ಪ್ರಮತಿಯ ಶುದ್ಧ ಮಗನಾದ ರುರು ಕಾಣಿಸಿಕೊಂಡಾಗ ನೀವು ಅವನನ್ನು ನೋಡಿದ ಕ್ಷಣದಲ್ಲೇ ಈ ಶಾಪದಿಂದ ನಿಮ್ಮನ್ನು ಬಿಡುಗಡೆ ಮಾಡಲಾಗುತ್ತದೆ. ಸತ್ಯವನ್ನು ಗ್ರಹಿಸಿದಾಗ ಸೌತಿಯ ಕಣ್ಣುಗಳು ಅಗಲವಾದವು. ಅವನು ನಿಜವಾಗಿಯೂ ರು ಮತ್ತು ಪ್ರಮತಿಯ ಮಗನಾಗಿದ್ದನು. ಭಾವೋದ್ರೇಕದಿಂದ ತುಂಬಿದ ಅವನು ತನ್ನ ಮೂಲ ರೂಪಕ್ಕೆ ಮರಳಲು ಕಾಯುತ್ತಿದ್ದನು. ಸೌತಿಯ ಪ್ರಕ್ಷುಬ್ಧತೆಯನ್ನು ಗ್ರಹಿಸಿದಂತೆ ಖಗಾಮನ ಮಾತುಗಳು ಮುಂದುವರೆದವುಗ. ನೀವು ನಿಮ್ಮ ಸ್ಥಳೀಯ ರೂಪವನ್ನು ಮರಳಿ ಪಡೆದಾಗ ನಾನು ನಿಮ್ಮ ಪ್ರಯೋಜನಕ್ಕಾಗಿ ಏನನ್ನಾದರೂ ಬಹಿರಂಗಪಡಿಸುತ್ತೇನೆ. ಹೀಗೆ ಅದು ಸಂಭವಿಸಿತು. ಹೊಳೆಯುವ ಹೊಳಪಿನಿಂದ ಹಾವು ದೇಹವು ತನ್ನ ಚರ್ಮವನ್ನು ಕೆಲ್ಲಿತು ಮತ್ತು ಸೌತಿ ತನ್ನ ನಿಜವಾದ ರೂಪದಲ್ಲಿ ಖಗಾಮನ ಮುಂದೆ ನಿಂತನು. ತಪಸ್ವಿಯು ಮುಗುಳ್ನಕ್ಕನು. ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತವೆ. ಓ ಸೃಷ್ಟಿಯಾದ ಜೀವಿಗಳಲ್ಲಿ ಮೊದಲನೆಯವನೇ, ಮನುಷ್ಯನ ಅತ್ಯುನ್ನತ ಸದ್ಗುಣವೆಂದರೆ ಇತರರ ಜೀವವನ್ನು ಉಳಿಸುವುದು ಎಂದು ಅವನು ಪ್ರಾರಂಭಿಸಿದನು. ಬ್ರಾಹ್ಮಣನು ಎಂದಿಗೂ ಯಾವುದೇ ಪ್ರಾಣಿಯ ಜೀವವನ್ನು ತೆಗೆದುಕೊಳ್ಳಬಾರದು. ಬದಲಿಗೆ ಅವನು ಎಲ್ಲರಿಗೂ ಸೌಮ್ಯ ಮತ್ತು ದಯುಳ್ಳವನಾಗಿರಬೇಕು. ಖಗಾಮ ಅವರ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು. ವೇದಗಳಿಂದ ಪ್ರಾಚೀನ ಸತ್ಯಗಳನ್ನು ನೀಡುತ್ತಿದ್ದವು. ಅವರು ಬ್ರಾಹ್ಮಣನ ಪವಿತ್ರ ಕರ್ತವ್ಯಗಳ ಬಗ್ಗೆ ಮಾತನಾಡಿದರು. ದೇವರಲ್ಲಿ ನಂಬಿಕೆಯನ್ನು ಪ್ರೇರೇಪಿಸುವುದು, ವೇದಗಳನ್ನು ಅವರ ಸ್ಮರಣೆಯಲ್ಲಿ ಉಳಿಸಿಕೊಳ್ಳುವುದು ಮತ್ತು ಸತ್ಯತೆ, ಕ್ಷಮೆ ಮತ್ತು ಸಹಾನುಭೂತಿಯನ್ನು ಸಾಕಾರಗೊಳಿಸುವುದು. ಸೌತಿಯು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಈ ಸದ್ಗುಣಗಳು ಕೇವಲ ಅತ್ಯಗತ್ಯವಲ್ಲ ಎಂದು ಖಗಾಮನು ಬಹಿರಂಗಪಡಿಸಿದನು. ಅಚ್ಚ ಹಸಿರಿನಿಂದ ಕೂಡಿದ ಕಾಡಿನಲ್ಲಿ ಹಲವು ದಿನಗಳಿನ ಕಥೆಗಳನ್ನು ಹೇಳುತ್ತಿದ್ದ ಋಷಿಯಾದ ಸೌತಿಯ ಪಾದಗಳ ಬಳಿಯಲ್ಲಿ ನುರು ಕುಳಿತಿದ್ದ ಸೌತಿ, ರಾಜ ಜನಮೇಜಯನ್ ಯಾಕೆ ಎಲ್ಲಾ ಹಾವುಗಳನ್ನು ನಾಶ ಮಾಡಲು ಮುಂದಾದನು ಮತ್ತು ಬುದ್ಧಿವಂತ ಆಸ್ತಿಕನು ಅವರನ್ನು ಹೇಗೆ ರಕ್ಷಿಸಿದನು ಎಂದು ಕೇಳಿದಾಗ ಯುವರು ಅವರ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಅವನ ಧ್ವನಿಯು ನಿರೀಕ್ಷೆಯಿಂದ ನಡುಗಿತ್ತು ಮತ್ತು ಸೌತಿ ಗೊತ್ತಿದ್ದೋ ತಿಳಿದಂತೆ ನಕ್ಕಳುಶಿ ಮುಂದೆ ವಾಲಿದರು. ಅವರ ಕಣ್ಣುಗಳು ನಕ್ಷತ್ರಗಳಂತೆ ಮಿನುಗುತ್ತಿದ್ದವು. ರುರು, ಇದು ಬಹಳ ಮುಖ್ಯವಾದ ಕತೆ. ಅವರು ಪ್ರಾರಂಭಿಸಿದರು. ಅದೃಷ್ಟದ ಜಟಿಲತೆಗಳು ಮತ್ತು ಬುದ್ಧಿವಂತಿಕೆಯ ಶಕ್ತಿಯನ್ನು ನಿಮಗೆ ಬಹಿರಂಗಪಡಿಸುವ ಕತೆ. ತನ್ನ ಕೈ ಆಲೆಯೊಂದಿಗೆ ಋಷಿ ಸೌತಿ ತೆಳುವಾದ ಗಾಳಿಯಲ್ಲಿ ಕಣ್ಮರೆಯಾದರು. ರುವು ದಿಗ್ಭ್ರಮೆಗೊಂಡರು. ಯುವ ರಾಜಕುಮಾರನು ಕಾಡಿನ ಮೂಲೆಗಳನ್ನು ಹುಡುಕುತ್ತಾ ಋಷಿಗಾಗಿ ದೂರದವರೆಗೆ ಹುಡುಕಾಡಿದನು. ಆದರೆ ಸೌತಿ ಎಲ್ಲಿಯೂ ಕಾಣಿಸಲಿಲ್ಲ. ಸೂರ್ಯನು ಮುಳುಗಲು
ಪ್ರಾರಂಭಿಸಿದಾಗ ಭೂದೃಶ್ಯದಾದ್ಯಂತ ದೀರ್ಘವಾದ ನೆರಳುಗಳನ್ನು ಬೀಸಿದನು. ರುರು ಅವರ ಆಯಾಸವು ಹೆಚ್ಚಾಯಿತು. ಅವನು ನೆಲದ ಮೇಲೆ ಕುಸಿದು ಬಿದ್ದನು. ಅವನ ಮನಸ್ಸು ಪ್ರಶ್ನೆಗಳೊಂದಿಗೆ ಅಲುಗಾಡುತ್ತಿತ್ತು. ಸೌತಿ ಎಂದರೆ ಆಸ್ತಿಕದ ಪ್ರಮುಖ, ಇತಿಹಾಸ ಎಂದರೇನು? ಅವನು ಇದ್ದಕ್ಕಿದ್ದಂತೆ ಏಕೆ ಕಣ್ಮರೆಯಾದನು? ರುರು ಪ್ರಜ್ಞೆ ಮರಳಿದಾಗ ಗೊಂದಲದಿಂದ ತುಂಬಿದ ತನ್ನ ಹೃದಯದೊಂದಿಗೆ ಮನೆಗೆ ಮರಳಿದನು. ತನ್ನದೇ ಆದ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾಗಿದ್ದ ಅವನ ತಂದೆ ರುರು ಅವರ ಮುಖದ ಮೇಲೆ ಕೆತ್ತಿದ ಆತಂಕವನ್ನು ನೋಡಿದನು. ನನ್ನ ಮಗನೇ, ನಿನಗೇನು ತೊಂದರೆ? ಅವನು ನಿಧಾನವಾಗಿ ಕೇಳಿದನು. ರುರು ಸೌತಿಯ ಮಾತುಗಳನ್ನು ನೆನಪಿಸಿಕೊಂಡನು ಮತ್ತು ಅವನ ತಂದೆ ಶ್ರದ್ಧೆಯಿಂದ ಆಲಿಸಿದರು. ತಲೆಯಾಡಿಸಿದ ಹಿರಿಯ ಋಷಿ ಮಾತನಾಡಲು ಪ್ರಾರಂಭಿಸಿದರು. ಅವರ ಧ್ವನಿಯು ರು ಸುತ್ತಲೂ ಮೋಡಿ ಮಾಡಿತು. ಬಹಳ ಹಿಂದೆಯೇ ಹಸ್ತಿನಾಪುರದ ಮಹಾನ್ ರಾಜ್ಯದಲ್ಲಿ ರಾಜ ಜನಮೇಜಯನು ಗಂಭೀರವಾದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಎಲ್ಲಾ ಸರ್ಪಗಳನ್ನು ನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದನು. ಅವನ ಪುರೋಹಿತರು ಮತ್ತು ಋಷಿಗಳು ಈ ಮಾರ್ಗದಲ್ಲಿ ಅವನಿಗೆ ಸಲಹೆ ನೀಡಿದ್ದರು. ಆದರೆ ಬುದ್ಧಿವಂತ ಸರ್ಪವಶಿಯಾದ ಆಸ್ತಿಕನಿಗೆ ಅಂತಹ ಕೃತ್ಯವು ಪ್ರಪಂಚದ ಮೇಲೆ ವಿನಾಶವನ್ನು ತರುತ್ತದೆ ಎಂದು ತಿಳಿದಿತ್ತು. ಹಿರಿಯ ಋಷಿಯ ಮಾತುಗಳು ರುರು ಅವರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಆ ಪ್ರಬಲ ರಾಜ ಜನಮೇಜಯ ತನ್ನ ಪ್ರತಿಜ್ಞೆಯನ್ನು ಕಾರ್ಯಗತಗೊಳಿಸುವ ಅವನ ತೀವ್ರ ಸಂಕಲ್ಪ ರಾಜನ ತಪ್ಪನ್ನು ನೋಡಿ ಮಧ್ಯಪ್ರವೇಶಿಸಲು ನಿರ್ಧರಿಸಿದ. ಬುದ್ಧಿವಂತ ಆಸ್ತಿಕ ಕತೆ ತೆರೆದುಕೊಳ್ಳುತ್ತಿದ್ದಂತೆ ರುರು ತಾನು ಕತ್ತೆಯೊಂದಿಗೆ ಒಂದಾಗುತ್ತಿದ್ದೇನೆ ಎಂದು ಭಾವಿಸಿದನು. ಅವನ ಹೃದಯವು ಭಾವೋದ್ರೇಕದಿಂದ ಉಬ್ಬಿಕೊಂಡಿತ್ತು. ಆದರೆ ಆಸ್ತಿಕಾ ಬಗ್ಗೆ ಏನೂ ಕೇಳಿದ ಅವನ ಧ್ವನಿಯು ಒಂದು ಪಿಸುಗುಟ್ಟುವಿಕೆಯ ಮೇಲೆ. ಅವನ ತಂದೆ ಗೊತ್ತಿದ್ದು ಮುಗುಳ್ನಕ್ಕರು. ನನ್ನ ಮಗನೇ, ತಾಳ್ಮೆಯೇ, ಅವರು ಹೇಳಿದರು. ಕಥೆಯನ್ನು ಇನ್ನೂ ಹೇಳಲಾಗಿಲ್ಲ. ನಾನು ಮುಗಿಸುತ್ತೇನೆ. ಮತ್ತು ಆಸ್ತಿಕಾ ಮತ್ತು ರಾಜ ಜನಮೇಜಯನ ಕತ್ತೆಯು ಅದುಷ್ಟ ಬುದ್ಧಿವಂತಿಕೆ ಮತ್ತು ತ್ಯಾಗದ ನೂಲುಗಳಿಂದ ನೇಯ್ದ ಶ್ರೀಮಂತ ವಸ್ತ್ರದಂತೆ ತೆರೆದುಕೊಳ್ಳುತ್ತಿದ್ದಂತೆ ರುರು ಕೇಳಿದರು. ಪ್ರವೇಶಿಸಿದರು. ರಾತ್ರಿ ಉರುಳಿದಂತೆ ಮೇಲೆ ಮಿಲುಗುತ್ತಿರುವ ನಕ್ಷತ್ರಗಳು. ನಿದ್ರೆಯಿಂದ ರುರು ಅವರ ಕಣ್ಣುಗಳು ಭಾರವಾದವು. ಆದರೆ ಅವರ ಮನಸ್ಸು ಇನ್ನೂ ಎಚ್ಚರವಾಗಿತ್ತು. ಕಥೆಯ ಪ್ರಭಾವದಿಂದ ಇನ್ನೂ ತತ್ತರಿಸುತ್ತಿತ್ತು. ಅವರು ತಿಳಿದಿದ್ದರು, ಪ್ರಾಚೀನ ಭಾರತದ ಪವಿತ್ರ ಭೂಮಿಯಲ್ಲಿ ತನ್ನ ಶೌರ್ಯ ಮತ್ತು ಶಕ್ತಿಗೆ ಹೆಸರುವಾಸಿಯಾದ ಜನಮೇಜಯ ಎಂಬ ಯುವ ರಾಜಕುಮಾರನು ವಿಶ್ವದ ಕ್ಷಣಿಕವಾದ ಸಂತೋಷಗಳಿಂದ ಬೇಸತ್ತಿದ್ದನು. ತನ್ನ ರಾಜ್ಯಕ್ಕೆ ಬೆದರಿಕೆಯೆಂದು ತಾನು ಕಂಡದ್ದನ್ನು ತೊಡೆದುಹಾಕಲು ಅವನು ಪ್ರಯತ್ನಿಸಿದನು. ಅದರ ಹುಲ್ಲುಗಾವಲುಗಳ ಮೂಲಕ ಹರಿದು ಹೋದ ಹಾವುಗಳು ರಾಜನು ತನ್ನ ಬುದ್ಧಿವಂತ ಜನರೊಂದಿಗೆ ಸಮಾಲೋಚಿಸಿದರು. ಅವರು ದೊಡ್ಡ ಯಜ್ಞದ ಮೂಲಕ ಸರ್ಪಗಳನ್ನು ಸೋಲಿಸುವ ಯೋಜನೆಯನ್ನು ರೂಪಿಸಿದರು. ಪವಿತ್ರ ಆಚರಣೆಯನ್ನು ಪ್ರಾರಂಭಿಸಲಾಯಿತು ಮತ್ತು ಹಾವುಗಳನ್ನು ಜೀವಂತವಾಗಿ ಸುಡಲು ಬೃಹತ್ ಚಿತೆಯನ್ನು ನಿರ್ಮಿಸಲಾಯಿತು. ಆದರೆ ಅವ್ಯವಸ್ಥೆಯ ನಡುವೆ ಜರತ್ಕರನ ಮಗ ಆಸ್ತಿಕಾ ಎಂಬ ಯುವ ತಪಸ್ವಿಯು ತನ್ನ ಸಂಬಂಧಿಕರ ವಿರುದ್ಧ ನಡೆಯುತ್ತಿರುವ ಅನ್ಯಾಯವನ್ನು ಅರಿತುಕೊಂಡನು. ಅವನು ಮಹಾನ್ ಆಧ್ಯಾತ್ಮಿಕ ಶಕ್ತಿಯ ಕುಟುಂಬದಲ್ಲಿ ಜನಿಸಿದನು. ಅವರ ಬುದ್ಧಿವಂತಿಕೆ ಮತ್ತು ಭಕ್ತಿಗೆ ಹೆಸರುವಾಸಿಯಾದ ಪೂರ್ವಜರು. ಆಸ್ತಿಕನ ತಂದೆ ಜರತ್ಕರು ಒಬ್ಬ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಋಷಿಯಾಗಿದ್ದು ತನ್ನ ಜೀವನವನ್ನು ಕಠಿಣ ಭಕ್ತಿಯಲ್ಲಿ ಕಳೆದಿದ್ದನು. ಒಂದು ದಿನ ಭೂಮಿಯಲ್ಲಿ ಅಲೆದಾಡುವಾಗ ಅವನು ತನ್ನ ಪೂರ್ವಜರನ್ನು ನೆಲದ ರಂಧ್ರದಿಂದ ತಲೆ ಕೆಳಗಾಗಿ ನೇಣು ಹಾಕಿಕೊಂಡನು. ಅವರು ತಮ್ಮ ವಂಶಾವಳಿಯನ್ನು ಮಗನ ಮೂಲಕ ವಿಸ್ತರಿಸುವವರೆಗೆ ಅಮಾನತಿನಲ್ಲಿಡಲು ಶಾಪಗ್ರಸ್ತರಾಗಿದ್ದ ಯವರರು ಎಂದು ಕರೆಯಲ್ಪಡುವ ಕಠಿಣ ಪ್ರತಿಜ್ಞೆಯ ಋಷಿಗಳು ಎಂದು ಅವರು ಅವನಿಗೆ ಹೇಳಿದರು. ಅವರ ದುರವಸ್ಥೆಯಿಂದ ಪ್ರೇರೇಪಿಸಲ್ಪಟ್ಟ ಜರತ್ಕರು ಮಗುವನ್ನು ಪಡೆಯುವುದಾಗಿ ಮತ್ತು ಹೀಗೆ ತನ್ನ ಪೂರ್ವಜರ ಆತ್ಮಗಳನ್ನು ಉಳಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದನು. ಅವನು ವಧುವಿನ ಹುಡುಕಾಟದಲ್ಲಿ ಹೊರಟನು. ತನ್ನ ಸರ್ಗಳಿಗೆ ನೀಡಿದ ವಾಗ್ದಾನವನ್ನು ಪೂರೈಸಲು ದೃಢನಿಶ್ಚಯ ಮಾಡಿದನು.
ಅವನು ಪ್ರಪಂಚದಾದ್ಯಂತ ಪ್ರಯಾಣಿಸುತ್ತಿದ್ದಾಗ ತನಗೆ ತಮ್ಮ ಹೆಣ್ಣು ಮಕ್ಕಳನ್ನು ದಾನವಾಗಿ ನೀಡಲು ಸಿದ್ಧರಿದ್ದ ಅನೇಕರನ್ನು ಎದುರಿಸಿದನು. ಆದರೆ ತನ್ನದೇ ಹೆಸರಿನ ಯಾರೂ ಇರಲಿಲ್ಲ. ವಿಚಲಿತರಾಗದೆ ಜರ್ಕರು ಬಡ ಕುಟುಂಬದಿಂದ ತಮ್ಮ ಮಗಳಾದ ಆಸ್ತಿಕಳ ತಾಯಿಯನ್ನು ತನ್ನ ಹೆಂಡತಿಯಾಗಿ ತೆಗೆದುಕೊಳ್ಳುವ ಪ್ರಸ್ತಾಪವನ್ನು ಸ್ವೀಕರಿಸಿದನು. ಒಟ್ಟಾಗಿ ಅವರಿಗೆ ಆಸ್ತಿಕ ಎಂಬ ಮಗನಿದ್ದನು. ಅವನು ತನ್ನದೇ ಆದ ರೀತಿಯಲ್ಲಿ ದೊಡ್ಡ ಋಷಿಯಾಗಿ ಬೆಳೆಯುತ್ತಾನೆ. ಜರಕರು ತನ್ನ ಮಗನನ್ನು ಬೆಳೆಸುತ್ತಿದ್ದಂತೆ ಸಹಾನುಭೂತಿಯ ಮಹತ್ವ ಮತ್ತು ಜೀವನದ ಮೌಲ್ಯವನ್ನು ಅವನಿಗೆ ಕಲಿಸಿದನು. ವರ್ಷಗಳು ಕಳೆದವು ಮತ್ತು ಜನಮೇಜಯನ ಯಜ್ಞವು ನಡೆಯುತ್ತಿತ್ತು. ಅವುಗಳನ್ನು ಚಿತೆಯ ಬಳಿಗೆ ಕೊಂಡೊಯ್ಯಲಾಗುತ್ತಿತ್ತು ಮತ್ತು ಜ್ವಾಲೆಗಳು ಅವುಗಳನ್ನು ಆವರಿಸುತ್ತಿದ್ದವು. ಆಸ್ತಿಕನು ತನ್ನ ಸಂಬಂಧಿಕರ ನೋವಿನಿಂದ ವಿಚಲಿತನಾಗಿ ಮಧ್ಯಪ್ರವೇಶಿಸಿ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಂಡು ರಾಜನನ್ನು ಶಾಂತಗೊಳಿಸಲು ಮತ್ತು ಸರ್ಪಗಳ ಜೀವವನ್ನು ಉಳಿಸಲು ಮನವೊಲಿಸಿದನು. ಆಸ್ತಿಕ ಅವರ ಶೌರ್ಯ ಮತ್ತು ಭಕ್ತಿಯ ಕಥೆಯು ತಲೆಮಾರುಗಳಿಂದ ರವಾನೆಯಾಗಿದ್ದು ಸಹಾನುಭೂತಿಯ ಶಕ್ತಿ ಮತ್ತು ಜೀವನವನ್ನು ಸಂರಕ್ಷಿಸುವ ಮಹತ್ವಕ್ಕೆ ಸಾಕ್ಷಿಯಾಗಿದೆ. ಇಂದಿಗೂ ಇದನ್ನು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯದ ಪ್ರಕಾಶಮಾನವಾದ ಉದಾಹರಣೆಯಾಗಿ ಮತ್ತು ಈ ಜಗತ್ತಿನಲ್ಲಿ ನ್ಯಾಯ ಮತ್ತು ಕರುಣೆಗಾಗಿ ಶ್ರಮಿಸುವವರ ಶಾಶ್ವತ ಪರಂಪರೆಯಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಆಧ್ಯಾತ್ಮಿಕ ಲೇಖಕರು ಜ್ಞಾನೋದಯ ಮತ್ತು ಸಂಗಾತಿಯನ್ನು ಹುಡುಕುತ್ತಾ ಭೂಮಿಯಲ್ಲಿ ಸುತ್ತಾಡುತ್ತಿದ್ದ ಜಗತ್ತಿನಲ್ಲಿ ಜರಕರು ಎಂಬ ಬ್ರಾಹ್ಮಣರಿದ್ದರು. ಆತ ತನ್ನ ನಂಬಿಕೆ ಮತ್ತು ಸಂಪ್ರದಾಯಕ್ಕೆ ಸಮರ್ಪಿಸಿಕೊಂಡ ಅಚಲವಾದ ಪ್ರತಿಜ್ಞೆಯ ಮನುಷ್ಯನಾಗಿದ್ದನು. ಆದರೂ ತನ್ನ ಭಕ್ತಿಯ ಹೊರತಾಗಿಯೂ ಆತನು ಹೆಂಡತಿಯನ್ನು ಹುಡುಕುತ್ತಾ ಭೂಮಿಯಲ್ಲಿ ಅಲೆದಾಡಿದನು. ಆದರೆ ಅದೃಷ್ಟವು ಬೇರೆ ಯೋಜನೆಗಳನ್ನು ಹೊಂದಿತ್ತು ಎಂದು ತೋರುತ್ತದೆ. ಸೂರ್ಯನು ಮತ್ತೊಂದು ದಿನ ಮುಳುಗಲು ಪ್ರಾರಂಭಿಸಿದಾಗ ಜರಕರು ಪ್ರಕೃತಿಯ ಶಾಂತಿಯಲ್ಲಿ ಸಾಂತ್ವನವನ್ನು ಹುಡುಕುತ್ತಾ ಅರಣ್ಯಕ್ಕೆ ಕಾಲಿಟ್ಟನು. ಅವನ ಮನಸ್ಸು ತನ್ನ ಪೂರ್ವಜರ ಮಾತುಗಳಿಗೆ ತಿರುಗಿತು. ಅವರು ಜೀವನದ ಪರೀಕ್ಷೆಗಳ ಮೂಲಕ ಅವನಿಗೆ ಮಾರ್ಗದರ್ಶನ ನೀಡಿದ ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಬೋಧನೆಗಳನ್ನು ನೀಡಿದರು. ಮಸುಕಾದ ಧ್ವನಿಯಲ್ಲಿ ಅವರು ಪವಿತ್ರ ಪ್ರಾರ್ಥನೆಗಳನ್ನು 3 ಬಾರಿ ಪಠಿಸಿದರು. ಸೂಕ್ತವಾದ ವಧುಗಾಗಿ ಬ್ರಹ್ಮಾಂಡವನ್ನು ಬೇಡಿಕೊಂಡರು. ಪ್ರಾಚೀನ ರಹಸ್ಯಗಳ ಪಿಸುಗುಟ್ಟುವಿಕೆಯೊಂದಿಗೆ ಅರಣ್ಯವು ಜೀವಂತವಾಗಿತ್ತು ಮತ್ತು ಇಲ್ಲಿ ವಾಸುಕಿ ಎಂಬ ಪ್ರಬಲ ಸರ್ಪವು ತನ್ನ ನಿದ್ರೆಯಿಂದ ಮೇಲೇರಿತು. ಬುದ್ಧಿವಂತ ಪ್ರಾಣಿಯು ತನ್ನ ಸಹೋದರಿಯನ್ನು ಜರಕರಿಗೆ ಉಡುಗೊರೆಯಾಗಿ ನೀಡಿತು. ಆದರೆ ಬ್ರಾಹ್ಮಣನು ಹಿಂಜರಿಯುತ್ತಿದ್ದನು. ಅವನು ತನ್ನೊಳಗೆ ಯೋಚಿಸಿದನು, ಅವಳು ನನ್ನಂತೆಯೇ ಅದೇ ಹೆಸರನ್ನು ಹೊಂದದ ಹೊರತು ನಾನು ಅವಳನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸುವುದಿಲ್ಲ. ಈ ಅಚಲವಾದ ಸಂಕಲ್ಪವು ಸಂಪ್ರದಾಯ ಮತ್ತು ಪವಿತ್ರ ಸಂಬಂಧಗಳ ಬಗೆಗಿನ ಅವನ ಆಳವಾದ ಗೌರವದಲ್ಲಿ ಬೇರೂರಿದ. ಜರಕರನ ಹಿಂಜರಿಕೆಯನ್ನು ಅರಿತ ವಾಸುಕಿ ಸೌಮ್ಯವಾದ ಗೌರವದಿಂದ ಅವನ ಬಳಿಗೆ ಹೋದನು. ಹಾವಿನ ಧ್ವನಿಯು ಹಿತವಾದ ರಾಗದಂತೆ ಇತ್ತು. ಓ ಜರಕರು, ನಿನ್ನ ಸಹೋದರಿಯ ಹೆಸರು ನಿಜವಾಗಿಯೂ ನನಗೆ ಹೇಳು. ಅವರ ಮಾತುಗಳು ಪ್ರಾಮಾಣಿಕತೆಯಿಂದ ಕೂಡಿದಂತೆ ಉತ್ತರಿಸಿದ ಜರಕರು, ನನ್ನ ಸಹೋದರಿಯನ್ನು ಜರಕರು ಎಂದು ಕರೆಯಲಾಗುತ್ತದೆ ಮತ್ತು ಅವಳು ಈ ಪವಿತ್ರ ಹೆಸರನ್ನು ಹಂಚಿಕೊಳ್ಳದ ಹೊರತು ನಾನು ಅವಳನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸುವುದಿಲ್ಲ. ವಾಸುಕಿಯ ಅಭಿವ್ಯಕ್ತಿಯು ಕರುಣೆ ಮತ್ತು ತಿಳುವಳಿಕೆಯ ಮಿಶ್ರಣವಾಯಿತು. ಅವನು ಶಾಶ್ವತತೆಯ ಭಾರವನ್ನು ಹಿಡಿದಿರುವಂತೆ ತೋರುವ ಕಣ್ಣುಗಳಿಂದ ಜರಕರನನ್ನು ದಿಟ್ಟಿಸಿ ನೋಡಿದನು. ಓ ಬ್ರಾಹ್ಮಣರೇ, ನಾನು ನನ್ನ ಸುಂದರವಾದ ಸಹೋದರಿಯನ್ನು ನಿಮಗಾಗಿ ಕಾಯ್ದಿರಿಸಿದ್ದೆ. ಅವಳನ್ನು ಕರೆದೊಯ್ಯಿರಿ ಮತ್ತು ಮದುವೆಯ ಬಂಧಗಳ ಮೂಲಕ ನಮ್ಮ ವಂಶಾವಳಿಯು ಒಗ್ಗೂಡಲಿ. ಈ ಮಾತುಗಳೊಂದಿಗೆ ವಾಸುಕಿ ತನ್ನ ಸಹೋದರಿಯ ಕೈಯನ್ನು ಮದುವೆಗೆ ಅರ್ಪಿಸಿದರು ಮತ್ತು ಸರ್ಪದ ನಿಸ್ವಾರ್ಥ ಭಾವದಿಂದ ಚಲಿಸಿದ ಜರಕರು ಅವಳನ್ನು ನಿಯತ ವಿಧಿಗಳೊಂದಿಗೆ ಸ್ವೀಕರಿಸಿದನು. ಅವರು ಪ್ರತಿಜ್ಞೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದಾಗ
ಪ್ರಾಚೀನ ರಹಸ್ಯಗಳ ಪಿಸುಗುಟ್ಟುವಿಕೆಯೊಂದಿಗೆ ಅರಣ್ಯವು ಜೀವಂತವಾಗಿ ಕಾಣುತ್ತಿತ್ತು. ಮರಗಳು ನಿಧಾನವಾಗಿ ಅರುಗಾಡುತ್ತಿದ್ದವು. ಅವುಗಳ ಎಲೆಗಳು ಅನುಮೋದನೆಯಲ್ಲಿ ಸುತ್ತುತ್ತಿದ್ದವು. ಮಾರಣಾಂತಿಕ ಬಂಧಗಳನ್ನು ಮೀರಿದ ಒಕ್ಕೂಟಕ್ಕೆ ಸಾಕ್ಷಿಯಾದಂತೆ ಈ ಪವಿತ್ರ ಕ್ಷಣದಲ್ಲಿ ಜರಕರು ಮತ್ತು ಅವರ ಹೊಸ ಪತ್ನಿ ಜರಕರು ಸಂಪ್ರದಾಯ ಪ್ರೀತಿ ಮತ್ತು ಪರಸ್ಪರ ಗೌರವದ ಎಳೆಗಳಿಂದ ಒಟ್ಟಿಗೆ ಬಂಧಿಸಲ್ಪಟ್ಟಿದ್ದರು. ಹೀಗೆ ಜತೆಯಾಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಭರವಸೆಯಿಂದ ತುಂಬಿದ ಜರಕರು ಅವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಅವರು ತಮ್ಮ ವಧುವಿನ ಕಣ್ಣುಗಳನ್ನು ನೋಡಿದಾಗ ಅವರ ಮಿಲನವು ಕೇವಲ ಮದುವೆಯಲ್ಲ, ಆದರೆ ಅವರ ಪೂರ್ವಜರು ಮತ್ತು ನೈಸರ್ಗಿಕ ಪ್ರಪಂಚದೊಂದಿಗೆ ಅವರನ್ನು ಸಂಪರ್ಕಿಸಿದ ಪವಿತ್ರ ಸಂಬಂಧಗಳ ಆಚರಣೆಯಾಗಿದೆ ಎಂದು ಅವರಿಗೆ ತಿಳಿದಿತ್ತು. ಈ ರೀತಿಯಾಗಿ ಜರತ್ರರು ಮತ್ತು ವಾಸುಕಿಯ ಸಹೋದರಿಯ ಕಥೆಯು ಸಂಪ್ರದಾಯದ ಶಕ್ತಿ, ನಿಸ್ವಾರ್ಥತೆ ಮತ್ತು ಪರಂಪರೆಯ ನಿರಂತರ ಬಂಧಗಳಿಗೆ ಸಾಕ್ಷಿಯಾಯಿತು. ಪವಿತ್ರ ನದಿಗಳು ಹರಿಯುವ ಮತ್ತು ಪರ್ವತಗಳು ಎತ್ತರವಾದ ಪ್ರಾಚೀನ ಭಾರತ ಭೂಮಿಯಲ್ಲಿ ಭಕ್ತಿ ಮತ್ತು ತ್ಯಾಗದ ಕಥೆಯು ತೆರೆದುಕೊಂಡಿತ್ತು. ಪೂಜ್ಯ ಋಷಿಯಾದ ಸೌತಿ ಶ್ರೇಷ್ಠತೆಗಾಗಿ ಉದ್ದೇಶಿಸಲಾದ ಮಹಾನ್ ಋಷಿ ಜರತ್ಕರು ಅವರ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದರು. ಜನಮೇಜಯನ ಮಹಾಯಜ್ಞದ ಸಮಯದಲ್ಲಿ ಹಾವುಗಳನ್ನು ಬೆಂಕಿಯಲ್ಲಿ ಸುಡಲಾಗುವುದು ಎಂದು ಘೋಷಿಸುತ್ತಾ ಹಾವುಗಳ ತಾಯಿಯು ಒಮ್ಮೆ ಅವುಗಳನ್ನು ಶಪಿಸಿದಳು ಎಂದು ಹೇಳಲಾಗುತ್ತದೆ. ಈ ಅದೃಷ್ಟವನ್ನು ಎದುರಿಸಲು ಹಾವುಗಳ ಮುಖ್ಯಸ್ಥ ಬುದ್ಧಿವಂತ ಮತ್ತು ಉದಾತ್ತ ವ್ಯಕ್ತಿಯು ದಿಟ್ಟ ಹೆಜ್ಜೆ ಇಟ್ಟನು. ಅವನು ತನ್ನ ಸಹೋದರಿಯನ್ನು ತನ್ನ ಅಸಾಧಾರಣ ಪ್ರತಿಭೆ ಮತ್ತು ಪವಿತ್ರ ಗ್ರಂಥಗಳಿಗೆ ಬದ್ಧನಾಗಿದ್ದ ಪ್ರಸಿದ್ಧ ಋಷಿ ಜರತ್ಕರಿಗೆ ವಿವಾಹವಾದನು. ಪ್ರಾಚೀನ ಗ್ರಂಥಗಳು ಆದೇಶಿಸಿದಂತೆ ಮದುವೆಯನ್ನು ಬಹಳ ವೈಭವ ಮತ್ತು ಸಮಾರಂಭದೊಂದಿಗೆ ನಡೆಸಲಾಯಿತು. ಈ ಸಂಯೋಗದಿಂದ ಆಸ್ತಿಕರೆಂಬ ಅದ್ಭುತ ಮಗ ಜನಿಸಿದನು. ಈ ಯುವ ಋಷಿಯು ತನ್ನ ವರ್ಷಗಳನ್ನು ಮೀರಿದ ಮನೋಧರ್ಮ, ಕರುಣೆ ಮತ್ತು ಬುದ್ಧಿವಂತಿಕೆಯಿಂದ ಆಶೀರ್ವದಿಸಲ್ಪಟ್ಟನು. ಅವನು ವೇದಗಳನ್ನು ಮತ್ತು ಅವುಗಳ ಶಾಖೆಗಳನ್ನು ಅಧ್ಯಯನ ಮಾಡುತ್ತಾ ಪವಿತ್ರ ಜ್ಞಾನದ ಜಟಿಲತೆಗಳನ್ನು ಕರಗತ ಮಾಡಿಕೊಳ್ಳುತ್ತಾ ತನ್ನ ದಿನಗಳನ್ನು ಕಳೆದನು. ಅವನು ತಿಳುವಳಿಕೆ ಮತ್ತು ಭಕ್ತಿಯಲ್ಲಿ ಬೆಳೆದಂತೆ ಅವನನ್ನು ತಿಳಿದಿರುವ ಎಲ್ಲರಿಗೂ ಭರವಸೆಯ ದಾರಿದೀಪನಾದನು. ವರ್ಷಗಳು ಕಳೆದವು ಮತ್ತು ಪಾಂಡವ ವಂಶದ ರಾಜನಾದ ಜನಮೇಜಯನೊಬ್ಬನು ದೊಡ್ಡ ಹಾವಿನ ಯಜ್ಞವನ್ನು ಮಾಡುವ ತನ್ನ ಉದ್ದೇಶವನ್ನು ಘೋಷಿಸಿದನು. ಆ ಯಜ್ಞವು ಎಷ್ಟು ಪ್ರಬಲವಾಗಿತ್ತೆಂದರೆ ಅದು ಭೂಮಿಯಲ್ಲಿರುವ ಎಲ್ಲಾ ಹಾವುಗಳನ್ನು ನಾಶಪಡಿಸುತ್ತದೆ ಎಂದು ಹೇಳಲಾಗುತ್ತಿತ್ತು. ಈ ಯೋಜನೆಯನ್ನು ತಿಳಿದಾಗ ಅವನು ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಸ್ತಿಕನಿಗೆ ತಿಳಿದಿತ್ತು. ಅಸಲವಾದ ದೃಢ ನಿಶ್ಚಯದಿಂದ ಅವನು ತನ್ನ ಸಹೋದರರು, ತಾಯಿಯ ಚಿಕ್ಕಪ್ಪ ಮತ್ತು ನಾಶವಾಗಲಿರುವ ಅಸಂಖ್ಯಾತ ಇತರ ಹಾವುಗಳನ್ನು ರಕ್ಷಿಸಲು ಹೊರಟನು. ಯಜ್ಞದ ಜ್ವಾಲೆಗಳು ಅವರನ್ನು ಆವರಿಸುವ ಭೀತಿಯಲ್ಲಿದ್ದಾಗ ಆಸ್ತಿಕನು ತನ್ನ ಅಸಾಧಾರಣ ಶಕ್ತಿಗಳೊಂದಿಗೆ ಮಧ್ಯಪ್ರವೇಶಿಸಿದನು. ಅವನು ಹಾವುಗಳನ್ನು ಸಾವಿನ ದವಡೆಗಳಿಂದ ಬಿಡುಗಡೆ ಮಾಡಿದನು. ಅವುಗಳನ್ನು ಉರಿಯುತ್ತಿರುವ ಅದೃಷ್ಟದಿಂದ ರಕ್ಷಿಸಿದನು. ಆದರೆ ಅಷ್ಟೇ ಅಲ್ಲ, ಅವನು ತನ್ನ ಹೆತ್ತವರಿಗೆ ಸಂತತಿಯನ್ನು ನೀಡಿದನು. ಹೀಗೆ ಅವರ ವಂಶಾವಳಿ ಮತ್ತು ಪರಂಪರೆಯನ್ನು ಮುಂದುವರೆಸಿದನು. ತನ್ನ ತೀವ್ರವಾದ ತಪಸ್ಸು, ಪ್ರತಿಜ್ಞೆ ಮತ್ತು ವೇದಗಳ ಅಧ್ಯಯನದ ಮೂಲಕ ಆಸ್ತಿಕನು ತನ್ನ ಹಿಂದಿನ ಕಾರ್ಯಗಳ ಹೊರೆಯಿಂದ ತನ್ನನ್ನು ಮುಕ್ತಗೊಳಿಸಿದನು. ವರ್ಷಗಳು ಉರುಳಿದಂತೆ ಜರತ್ರರು ತನ್ನ ಪೂರ್ವಜರ ಮೇಲಿನ ಸಾಲವನ್ನು ಕೊನೆಗೂ ತೀರಿಸಿಕೊಂಡನು. ಅವರ ಬಂಧವು ಮುರಿದು ಹೋಗಿ ಅವರು ಆಸ್ತಿಕನನ್ನು ಬಿಟ್ಟು ಸ್ವರ್ಗಕ್ಕೆ ಏರಿದರು. ಅವರು ದೊಡ್ಡ ಕೆಲಸಗಳನ್ನು ಮಾಡಿದ್ದರೂ ಜರತ್ರರು ಭೂಮಿಯ ಮೇಲಿನ ತನ್ನ ಸಮಯವು ಕೊನೆಗೊಂಡಿದೆ ಎಂದು ತಿಳಿದಿದ್ದರು. ಅವರು ಭಕ್ತಿ
ಮತ್ತು ನಿಸ್ವಾರ್ಥತೆಯ ಪರಂಪರೆಯನ್ನು ಬಿಟ್ಟು ಮರಣಾನಂತರದ ಜೀವನಕ್ಕೆ ತೇಳಿದರುದಯ ಸಹಾನುಭೂತಿ ಮತ್ತು ಬುದ್ಧಿವಂತಿಕೆಯಿಂದ ಗುರುತಿಸಲ್ಪಟ್ಟ ನಾಯಕ ಆಸ್ತಿಕನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ಸೌತ್ಯ ಕಥೆಯು ಪೂರ್ಣ ವಲಯಕ್ಕೆ ಬಂದಿತು. ಆದ್ದರಿಂದ ಗೌರವದಿಂದ ಸೌತಿಯು ತನ್ನ ಪ್ರೇಕ್ಷಕರ ಕಡೆಗೆ